ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಮೀಡಿಯಾ ಮಹಿಮಾ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಹೇಳ್ತಾ ಇದ್ದೀನಿ. ನಿಮ್ಮ ಆರ್ಜೆ ಪ್ರತಿಭಾ ಶ್ರೀಕಂಠಯ್ಯ. ಸ್ನೇಹಿತರೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದಾರೆ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್. ರಂಗಿತರಂಗ, ಯೂ ಟರ್ನ್, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ, ಕಾಫಿ ತೋಟ, ಶಿವಾಜಿ ಸೂರತ್ಕಲ್, ಮುಂದಿನ ನಿಲ್ದಾಣ ಸೇರಿದಂತೆ ಹಲವಾರು ಸದ್ದಭಿರುಚಿಯ ಚಿತ್ರಗಳಲ್ಲಿ ನಟಿಸಿರುವಂತಹ ದ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್ ರಾಧಿಕಾ ಚೇತನ್ ಅಲಿಯಸ್ ರಾಧಿಕಾ ನಾರಾಯಣ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದಾರೆ. ಸೊ ಬನ್ನಿ, ಹಾಗಾದರೆ ರಾಧಿಕಾ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ರಾಧಿಕಾ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ಇವತ್ತು ಕಾರ್ಯಕ್ರಮದಲ್ಲಿ ಮಾತಾಡ್ತಿರೋದಕ್ಕೆ. ಥ್ಯಾಂಕ್ ಯು ಪ್ರತಿಭಾ, ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲನೇದಾಗಿ ಲಾಕ್ಡೌನ್ ಹೇಗೆ ನಡೀತಾ ಇದೆ? ಈಗ ಶೂಟಿಂಗ್ ಎಲ್ಲ ಸ್ಟಾಪ್ ಆಗಿದೆಯಾ ಅಥವಾ ಮತ್ತೆ ರೆಸ್ಯೂಮ್ ಆಗಿದೆಯಾ? ಸೊ ಹೌ ಇಸ್ ದ ಲಾಕ್ಡೌನ್ ಟ್ರೀಟಿಂಗ್ ಯು? ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ಅಂದ್ರೆ ನಂದು ಯಾವ್ದು ಪೆಂಡಿಂಗ್ ಪ್ರಾಜೆಕ್ಟ್ಸ್ ಇರ್ಲಿಲ್ಲ. ಅಂದ್ರೆ ಯಾವ್ದೂನು ಶೂಟ್ ಮಾಡ್ಬೇಕಾಗಿದ್ದಂತ ಪ್ರಾಜೆಕ್ಟ್ಸ್ ಎಲ್ಲ ಯಾವ್ದು ಇರ್ಲಿಲ್ಲ. ಸೊ ಲಕ್ಕಿಲಿ ಎಲ್ಲ ಶೂಟ್ ನಂದು ಎಲ್ಲ ಮುಗ್ದಿತ್ತು. ಸೊ ಹಾಗಾಗಿ ಹೊಸದ್ ಯಾವ್ದು ಇನ್ನು ಶುರು ಆಗಿಲ್ಲ. ವಿಚ್ ಇಸ್ ವೈ ನನ್ಗೆ ಆ ರೀತಿ ಐ ಡಿಂಟ್ ಹ್ಯಾವ್ ಟು ಗೋ ಅಂಡ್ ವರ್ಕ್ ಈಗ. ಯಾಕಂದ್ರೆ ಕೆಲವರೆಲ್ಲ ಈಗ ಶುರು ಮಾಡ್ಕೊಂಡ್ರು ಅನ್ಲಾಕ್ ಫೇಸ್ ಆದ್ಮೇಲೆ. ಕೆಲವು ಟೀಮ್ಸ್ ಎಲ್ಲ ಯಾವ್ದು ಹಾಫ್ ಮುಗಿಸಿದ್ರು ಶೂಟ್ ಎಲ್ಲ, ಅದನ್ನೆಲ್ಲ ರೆಸ್ಯೂಮ್ ಮಾಡಿದ್ರು. ಬಟ್ ನನಗೆ ಲಕ್ಕಿಲಿ ಆತರ ಯಾವ್ದು ಇನ್ಕಂಪ್ಲೀಟ್ ಪ್ರಾಜೆಕ್ಟ್ಸ್ ಆಗಿರ್ಲಿಲ್ಲ. ಸೊ ವಿಚ್ ಇಸ್ ವೈ ನಾನು ಸೋಷಿಯಲ್ ಡಿಸ್ಟೆನ್ಸಿಂಗ್ ನ ಟು ದ ಟಿ ಫಾಲೋ ಮಾಡ್ತಾ ಇದ್ದೀನಿ. ಮನೇಲೇ ಇದ್ದೀನಿ ಅಂಡ್ ಎಷ್ಟಾಗುತ್ತೋ ಅಷ್ಟು ಬ್ಯುಸಿ ಆಗಿರಕ್ಕೆ ಟ್ರೈ ಮಾಡ್ತಿರ್ತೀನಿ. ಆಮೇಲೆ ಫ್ಯಾಮಿಲಿ ಟೈಮ್, ಈಗ ಅಮ್ಮನ ಜೊತೆ ಮಾತಾಡೋದು ಜಾಸ್ತಿ ಆಗಿದೆ. ಅಂಡ್ ಡಿಫ್ರೆಂಟ್ ಥಿಂಗ್ಸ್ ಹೇಗೆ ಕ್ರಿಯೇಟಿವ್ ಆಗಿ ಸ್ಪೆಂಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಝೆಂಟ್ಯಾಂಗ್ಲಿಂಗ್ ಅಂತ ಒಂದು ಹೊಸ ಶುರು ಮಾಡ್ಕೊಂಡಿದ್ದೀನಿ ನಾನು. ಇಟ್ಸ್ ಅನ್ ಆರ್ಟ್ ಫಾರ್ಮ್. ಅದೊಂಥರ ಇಟ್ ಗಿವ್ಸ್ ಅ ಲಾಟ್ ಆಫ್ ಒಂಥರ ಮೈಂಡ್, ಆ ಹೆಸರಲ್ಲೇ ಇದೆ ಅಲ್ಲ, ಝೆನ್ ಟ್ಯಾಂಗಲ್ ಅಂತ. ಸೊ ಮೈಂಡ್ ಅನ್ನು ತುಂಬಾ ಪೀಸ್ಫುಲ್ ಆಗಿಡುತ್ತೆ. ಅಂಡ್ ನನಗೆ ಒಂದು ಸ್ಕೆಚ್ ಮಾಡಕ್ಕೆ ಒಂದು ಆ ಟ್ಯಾಲೆಂಟ್ ಇದೆ ಅಂತ ನಾನು ಮಾಡಕ್ ಶುರು ಮಾಡಿದ್ಮೇಲೆನೆ ಗೊತ್ತಾಯ್ತು. ಅದರ್ವೈಸ್ ನಾನು ನನ್ ಕಲರ್ಸ್ ಹತ್ರನೂ ಹೋಗ್ತಾ ಇರ್ಲಿಲ್ಲ, ಪೆನ್ಸಿಲ್ ಹತ್ರನೂ ಹೋಗ್ತಾ ಇರ್ಲಿಲ್ಲ. ಬಟ್ ನನ್ ಫ್ರೆಂಡ್ ಆಕ್ಚುಲಿ ಇದನ್ನ ಹೇಳ್ಕೊಟ್ಟಿದ್ದು. ಸೊ ಝೆನ್ ಟ್ಯಾಂಗ್ಲಿಂಗ್ ಅಂತ ನಾನು ಮಾಡಕ್ ಶುರು ಮಾಡಿದೆ. ಅಂಡ್ ಕುಕಿಂಗ್ ಮಾಡ್ತೀನಿ ಈಗ ಸ್ವಲ್ಪ. ಅಂಡ್ ಜಾಸ್ತಿ ಓದ್ತೀನಿ. ಬುಕ್ಸ್ ಓದೋದು ಜಾಸ್ತಿ ಆಗಿದೆ. ಫಿಲ್ಮ್ಸ್ ನೋಡೋದು ಜಾಸ್ತಿ ಆಗಿದೆ. ಮತ್ತೆ ಆನ್ಲೈನ್ ಕೋರ್ಸಸ್ ತಗೋತಾ ಇದ್ದೀನಿ. ಇನ್ ಅ ವೇ ಒಂಥರ ಲೈಫ್ ಏನಾಗಿದೆ ಅಂದ್ರೆ ದಟ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಯಾವ ವರ್ಕ್ ಕಾಲು ಬರಲ್ಲ, ಯಾವ ಅಪಾಯಿಂಟ್ಮೆಂಟ್ಸ್ ಇರಲ್ಲ ಅಂತ. ಸೊ ನನ್ ಸ್ಕೆಡ್ಯೂಲ್ ಹೇಗ್ ಬೇಕೋ ಆ ತರ ಕರೆಕ್ಟ್ ಆಗಿ ನನ್ ಪ್ರಕಾರ ನಡ್ಕೊಂಡು ಹೋಗಕ್ಕೆ ಒಂಥರ ಇದು ನೈಸ್ ಟೈಮ್ ಅನ್ಸುತ್ತೆ. ಯು ಹ್ಯಾವ್ ಟು ಸಿ ಪಾಸಿಟಿವಿಟಿ ಎವ್ರಿ ಟೈಮ್ ಅಲ್ಲ. ಸೊ ದಿಸ್ ಇಸ್ ವಾಟ್ ಐ ಆಮ್ ಡೂಯಿಂಗ್. ಸೊ ಇದೊಂಥರ ಟೈಮ್ ಟು ಕೈಂಡ್ ಆಫ್ ರೀಡಿಸ್ಕವರ್ ಯೋರ್ ಸೆಲ್ಫ್. ಎಷ್ಟೊಂದು ವಿಷಯ ನಮಗೆ ಮಾಡಕ್ಕೆ ಟೈಮ್ ಸಿಗದೆ ಇರೋಂಥದ್ದೆಲ್ಲ ಇವಾಗ ಒಂಥರ ಯು ಗೆಟಿಂಗ್ ದಟ್ ಮೀ ಟೈಮ್ ಫಾರ್ ಯು ಟು ಎಕ್ಸ್ಪ್ಲೋರ್ ದಟ್ ಯು ಹ್ಯಾವ್ ನಾಟ್ ಗಾಟ್ ಎ ಚಾನ್ಸ್. ದಟ್ಸ್ ಆಕ್ಚುಲಿ ನೈಸ್. ಕರೆಕ್ಟ್. ಸೊ ಅಂಡ್ ಆಲ್ಸೋ ಇನ್ನೊಂದೇನಂದ್ರೆ ನನಗೆ ತುಂಬಾ ಇಷ್ಟ ಆಗೋದು ಅಂದ್ರೆ, ಅಂಡ್ ಆಲ್ಸೋ ಈಗ ನಿಮ್ ಸೋಷಿಯಲ್ ಮೀಡಿಯಾ ತುಂಬಾ ಕ್ಲೋಸ್ಲಿ ಫಾಲೋ ಮಾಡೋರು ಗೊತ್ತಿರುತ್ತೆ ದಟ್ ಯು ಆರ್ ಯೋಗಾ ಅಡ್ವೊಕೇಟ್. ಅಂಡ್ ಎಷ್ಟು ಕಷ್ಟವಾದಂತಹ ಆಸನಗಳನ್ನೆಲ್ಲ ಮಾಡ್ತೀರಾ. ಸೊ ಅಂಡ್ ಯುರ್ ಆಲ್ಸೋ ಸರ್ಟಿಫೈಡ್ ಯೋಗ ಇನ್ಸ್ಟ್ರಕ್ಟರ್ ಅಲ್ವಾ? ಸೊ ಹೇಳಿ, ಯೋಗ, ಹೌ ಹ್ಯಾಸ್ ಯೋಗ ಹೆಲ್ಪ್ ಯು? ಸಖತ್. ನನ್ಗೆ ಯೋಗ ಅಂದ್ರೆ ಚಿಕ್ಕ ವಯಸ್ಸಿಂದ ನಾನು ಯೋಗ ಮಾಡ್ತಾ ಇದ್ದೆ. ನಾನು ಫಸ್ಟ್ ಕಲ್ತಿದ್ದು ನನ್ನ ಅಜ್ಜ ಇಂದ. ಅವರು ಕೊಳ್ಳೇಗಾಲದಲ್ಲಿ ಯೋಗ ಹೇಳ್ಕೊಡ್ತಾ ಇದ್ರು. ಸೊ ಸಮ್ಮರ್ ಹಾಲಿಡೇಸ್ಗೆಲ್ಲ ನಾವು ಕೊಳ್ಳೇಗಾಲಕ್ಕೆ ಹೋಗ್ತಾ ಇದ್ವಿ. ನಾನ್ ಮೂಲತಃ ಉಡುಪಿಯವಳು. ಬಟ್ ನನ್ನ ತಾಯಿಯ ಪೇರೆಂಟ್ಸ್ ಕೊಳ್ಳೇಗಾಲದಲ್ಲಿ ಈಗ್ಲೂ ಸೆಟ್ಲ್ ಆಗಿದ್ದಾರೆ. ಸೊ ಅಜ್ಜ ಇಲ್ಲ ಈಗ. ಬಟ್ ನಾನ್ ಚಿಕ್ಕದ್ರಲ್ಲಿ ಅಲ್ಲಿ ಹೋಗ್ಬಿಟ್ಟು ಸಮ್ಮರ್ ಹಾಲಿಡೇಸ್ ಎಲ್ಲ ನಾನು ಕೊಳ್ಳೇಗಾಲದಲ್ಲೇ ಕಳೀತಾ ಇದ್ದೆ. ಅಲ್ಲಿ ಅವ್ರು ನಮ್ಮನ್ನ, ಈಸ್ ವೆರಿ ಡಿಸಿಪ್ಲಿನ್ಡ್ ಆಯ್ತಾ. ಹಿ ವಾಸ್ ನಮ್ ಅಜ್ಜ ಅವರು. ಅಂಡ್ ಅಷ್ಟೇ ಪ್ಯಾಂಪರು ಮಾಡ್ತಾ ಇದ್ರು. ಸೊ ನಾವು ಅಲ್ಲಿ ಯೋಗ ಶಿಬಿರಕ್ಕೆಲ್ಲ ಹೋಗ್ತಾ ಇದ್ವಿ. ನಮ್ಮ ಅತ್ತೆಯವ್ರ ಜೊತೆ ಎಲ್ಲ ನಾನು ಕಲ್ತಿದ್ದೀನಿ. ಮಾವಂದ್ರು ಹೇಳ್ಕೊಟ್ಟಿದ್ದಾರೆ. ಸೊ ನನ್ಗೆ ಚಿಕ್ಕದ್ರಲ್ಲಿ ಸಾಕಷ್ಟು ಜನ ಫ್ಯಾಮಿಲಿಲೇ ಯೋಗ ಗುರುಸ್ ಇದ್ರು. ಸೊ ಹೀಗೆ ಕಲಿತಾ ಕಲಿತಾ ಏನಾಯ್ತು ಅಂದ್ರೆ ನನ್ಗೊಂಥರ ಅದು ಇಟ್ ಬಿಕೇಮ್ ಅ ಪಾರ್ಟ್ ಆಫ್ ಮೈ ಲೈಫ್. ಸೊ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ
ಕಾಂಪ್ಲಿಕೇಟೆಡ್ ಯೋಗಾಸನಗಳೆಲ್ಲ ಮಾಡ್ಬೇಕು, ಎಸ್ಪೆಷಲಿ ಲಾಕ್ಡೌನ್ ಟೈಮಲ್ಲಿ ಕೆಲವು ಕಾಂಪ್ಲಿಕೇಟೆಡ್ ಯೋಗಾಸನ ಎಲ್ಲ ಟ್ರೈ ಮಾಡ್ತಾ ಇದ್ದೆ ಎಲ್ಲ. ಅಂಡ್ ನನ್ ತುಂಬಾನೇ ಇಷ್ಟ ಆಗೋದು ಅಂದ್ರೆ ಪ್ರಾಣಾಯಾಮ ಮತ್ತೆ ಮೆಡಿಟೇಷನ್. ಸೊ ಇನ್ನೂ ಟ್ರೈ ಮಾಡ್ತಾ ಇದ್ದೀನಿ ಡಿಫ್ರೆಂಟ್ ಲೆವೆಲ್ಸ್ ಹೋಗಕ್ಕೆ. ಈ ಒಂದು ಏನಾಯ್ತು ಅಂದ್ರೆ ನಾನು ಇನ್ ಬಿಟ್ವೀನ್ ಸರ್ಟಿಫಿಕೇಶನ್ ಕೂಡ ಮಾಡಿದೆ. ಇನ್ಫ್ಯಾಕ್ಟ್ ಡಿಪ್ಲೊಮಾ ಸರ್ಟಿಫಿಕೇಶನ್ ಕೂಡ ಇದೆ ನನಗೆ. ಎಸ್ ಯೂನಿವರ್ಸಿಟಿಲಿ ನಾನು ಓದಿದ್ದು, ಯೋಗ ಡಿಪ್ಲೊಮಾ ಮಾಡಿದ್ದು. ಅದಾದ್ಮೇಲೆ ಮತ್ತೆ ಮೈಸೂರ್ಗೆ ಹೋಗ್ಬಿಟ್ಟು ಅಲ್ಲಿ ಅಷ್ಟಾಂಗ ಯೋಗ ಮೈಸೂರ್ ಅಂತ ಇನ್ನೊಂದ್ ಕಡೆ ಇದೆ. ಸೊ ಅಲ್ಲಿ ಅಷ್ಟಾಂಗ ಯೋಗದ ಟೀಚರ್ಸ್ ಸರ್ಟಿಫಿಕೇಟ್ ಕೂಡ ಸಿಕ್ತು. ಸೊ ಈ ತರ ಅಂದ್ರೆ ನಾನು ಮಧ್ಯೆ ಒಂದ್ ಪೀರಿಯಡ್ ಯೋಗ ಕೂಡ ಹೇಳ್ಕೊಟ್ಟಿದ್ದೀನಿ ಸಾಕಷ್ಟು ಜನಕ್ಕೆ. ಸೊ ಅಲ್ಲಿ ಇಲ್ಲಿ ಹಿಂಗೇನೆ ಸುಮಾರು ಸಾಕಷ್ಟು ಏನೇನೋ ಶಾರ್ಟ್ ಟರ್ಮ್ ಆಗಿ ಸಾಕಷ್ಟು ಮಾಡಿದ್ದೀನಿ. ಬಟ್ ನನ್ಗೆ ತುಂಬಾನೇ ಇಷ್ಟ ಆಗೋದು ಅಂದ್ರೆ ನನ್ಗೆ ಸೆಲ್ಫ್ ಪ್ರಾಕ್ಟೀಸ್. ಸೊ ಇವಾಗ್ಲೂ ನಾನು ಮಾಡ್ತಾ ಇರ್ತೇನೆ. ಆಕ್ಚುಲಿ ನನ್ಗೆ ಶೋಲ್ಡರ್ ಪೇನ್ ಇದೆ ಈಗ. ನಾನು ಆಕ್ಚುಲಿ ರೆಸ್ಟ್ ಅಲ್ಲಿ ಇರ್ಬೇಕು, ಬಟ್ ಒಂದ್ 4 ಸೂರ್ಯ ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ನನ್ಗೆ ದಿನ ಸರಿ ಹೋಗೋದೇ ಇಲ್ಲ ಅಂತ ಅನ್ಸ್ಬಿಟ್ಟಿದೆ. ಸೊ ಈವನ್ ಇಫ್ ಇಟ್ ಇಸ್ 4 ಸೂರ್ಯ ನಮಸ್ಕಾರ ನಾನು ಮಾಡೇ ಮಾಡ್ತೀನಿ. ದಟ್ಸ್ ನೈಸ್. ಆ್ಯಂಡ್ ಡಾನ್ಸ್ ಆಲ್ಸೋ ಹ್ಯಾಸ್ ಬೀನ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಯುವರ್ ಲೈಫ್ ಅಲ್ವಾ? ನೀವು ಕಥಕ್ನ ಅಭ್ಯಾಸ ಮಾಡಿದ್ದೀರಾ, ನಿರುಪಮ ಮತ್ತು ರಾಜೇಂದ್ರ ಅವ್ರ ಜೊತೆ ಪರ್ಫಾರ್ಮ್ ಮಾಡಿದ್ದೀರಾ ಆ್ಯಂಡ್ ಅವ್ರ ಹತ್ರ ಕಲ್ತಿದ್ದೀರಾ ಕೂಡ. ಆ್ಯಂಡ್ ದೇ ಬೋತ್ ಆರ್ ಪ್ರಾಬ್ಲಿ ದಿ ಬೆಸ್ಟ್ ಕಥಕ್ ಡಾನ್ಸರ್ಸ್ ಇನ್ ಇಂಡಿಯಾ. ಆ್ಯಂಡ್ ಅವ್ರ ಜೊತೆ ಪರ್ಫಾರ್ಮ್ ಮಾಡೋಕ್ಕೆ ಕೂಡ ಅವಕಾಶಗಳು ಅಷ್ಟು ಈಸಿಯಾಗಿ ಸಿಗಲ್ಲ. ಸೊ ಆ ಜರ್ನಿ ಹೇಗಿತ್ತು? ಆ ಪರ್ಫಾರ್ಮೆನ್ಸಸ್ ಬಗ್ಗೆ ಎಲ್ಲ ನೆನಪಿಸ್ಕೊಂಡ್ರೆ ಹೇಗೆ ಅನಿಸುತ್ತೆ? ವೆಲ್, ನಂದು ಇಫ್ ಐ ಹ್ಯಾವ್ ಟು ಸೇ, ನಾನು ಫಸ್ಟ್ ನಂದು ಎಜುಕೇಶನ್ ಎಲ್ಲ ಮೈಸೂರಲ್ಲಿ ಆಗಿತ್ತು. ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. ಸೊ ಮೈಸೂರಲ್ಲಿ ಹೀಗೇನೆ ಒಂದ್ಸಲಿ ಅವರು ದಸರಾ, ಯುವ ದಸರಾ ಎಲ್ಲ ದಸರಾ ಕಾರ್ಯಕ್ರಮಗಳೆಲ್ಲ ನಡೆಯುತ್ತಲ್ಲ. ಸೊ ಆವಾಗ ನಾನು ಓದ್ತಾ ಇರ್ಬೇಕಾದ್ರೇನೆ ಅಲ್ಲಿ ಅವರು ಬಂದ್ಬಿಟ್ಟು ಪರ್ಫಾರ್ಮ್ ಮಾಡಿದ್ರು. ಅವ್ರನ್ನ ನೋಡಿದಾಗ ನಾನು ಕಥಕ್ ಕಲ್ತ್ರೆ ನಾನು ಇವರಿಂದನೇ ಕಲಿಬೇಕು ಅಂತ ಒಂದು ಮನ್ಸಲ್ಲಿ ಏನೋ ಒಂದು ತುಂಬಾ ಒಂದು ಸ್ಟ್ರಾಂಗ್ ಫೀಲಿಂಗ್ ಬಂತು. ಸೊ ಅಂಡ್ ದೆನ್ ಲೇಟರ್ ನಾನು ಬ್ಯಾಂಗ್ಳೂರ್ಗೆ ಶಿಫ್ಟ್ ಆದಾಗ ಕಪಲ್ ಆಫ್ ಇಯರ್ಸ್ ನಾನು SAP ಲ್ಯಾಬ್ಸ್ ಅಲ್ಲೂ ವರ್ಕ್ ಮಾಡಿದ್ದೀನಿ. ಅಲ್ಲಿ ನಾನು ಯಾವಾಗ ವರ್ಕ್ ಮಾಡಕ್ ಶುರು ಮಾಡಿದೆ, ಪ್ಯಾರಲಲಿ ನಾನು ನಿರುಪಮ ರಾಜೇಂದ್ರ ಅವ್ರ ಹತ್ರ ಕಥಕ್ ಕೂಡ ಕಲಿಯಕ್ ಶುರು ಮಾಡಿದೆ. ಸೊ ಇಬ್ಬರ ಹತ್ರನು, ಗುರು ಶ್ರೀಮತಿ ನಿರುಪಮ ರಾಜೇಂದ್ರ, ಶ್ರೀ TD ರಾಜೇಂದ್ರ ಅವ್ರ ಹತ್ರ. ಆಮೇಲೆ ಇನ್ ಸ್ಪ್ಯಾನ್ ಆಫ್ 1.5 years ಅವರು ನನ್ಗೆ ಅವ್ರ ಟ್ರೂಪ್ ಅಲ್ಲಿ ಯುನೋ ಡಾನ್ಸ್ ಮಾಡಕ್ಕೂ ಅವಕಾಶ ಸಿಕ್ತು. ಐ ಸ್ಟಿಲ್ ರಿಮೆಂಬರ್ ನಂದು ಫಸ್ಟ್ ಪರ್ಫಾರ್ಮೆನ್ಸ್, ಪಬ್ಲಿಕ್ ಪರ್ಫಾರ್ಮೆನ್ಸ್ ಬ್ಯಾಂಗ್ಳೂರ್ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಆಗಿತ್ತು. ನಾನು ಡಾನ್ಸ್ ಮಾಡಿದ ಹಾಡು ಭಗವದ್ಗೀತೆದು ಒಂದು ಕಲೆಕ್ಷನ್ ಇತ್ತು, ಕಂಪೋಸಿಷನ್. ಸೊ ಅದಕ್ಕೆ ನಾನು ಮಾಡಿದ್ದು. ತುಂಬಾನೇ ಒಂದು ಅಮೇಝಿಂಗ್ ಫೀಲಿಂಗ್. ನಾನೀಗ ಆರ್ಟಿಸ್ಟ್ ಆಗಿ ನಾನು ಏನೇನ್ ಕಲ್ತಿದ್ದೀನಿ ಅದೆಲ್ಲ ಐ ಓವ್ ಇಟ್ ಟು ನನ್ ಗುರು ಶ್ರೀಮತಿ ನಿರುಪಮ ರಾಜೇಂದ್ರ, ಶ್ರೀ TD ರಾಜೇಂದ್ರ. ಒಂದು ಆರ್ಟಿಸ್ಟ್ ಹೇಗೆ ಆನ್ ಸ್ಟೇಜ್ ಅಲ್ಲಿ ಹೇಗೆ ಕಂಡಕ್ಟ್ ಮಾಡ್ಬೇಕು, ಆಫ್ ಸ್ಟೇಜ್ ಹೇಗಿರ್ಬೇಕು, ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು, ಏನ್ ಅನುಸಂಧಾನ ಇರ್ಬೇಕು. ಸೊ ಇದೆಲ್ಲ ನನ್ನ ಗ್ರೌಂಡ್ ವರ್ಕ್ ಏನು ಫಂಡಮೆಂಟಲಿ ನಾನು ಏನೇನ್ ಕಲ್ತಿದ್ದೀನಿ ಅಬೌಟ್ ಆರ್ಟ್ ಅಂಡ್ ಡಾನ್ಸ್, ಅದನ್ನ ಇವತ್ವರೆಗೂ ನಾನು ಇಟ್ ಸ್ಟೇಡ್ ವಿತ್ ಮೀ. ಸೊ ಐ ಲರ್ನ್ಡ್ ಇಟ್ ಫ್ರಮ್ ಹರ್. ಸೊ ಅದಾದ್ಮೇಲೆ ಐ ಪರ್ಫಾರ್ಮ್ಡ್ ಅಕ್ರಾಸ್ ಇಂಡಿಯಾ ಅವ್ರ ಜೊತೆ. ಈಗ್ಲೂ ಅವರು ಆಕ್ಚುಲಿ ಕಂಟಿನ್ಯೂ ಮಾಡು, ಕಲಿ ಬಾ ಅಂತ ಹೇಳ್ತಾರೆ. ಬಟ್ ಐ ವುಡ್ ಲವ್ ಟು ಗೋ ಬ್ಯಾಕ್. ನೋಡೋಣ ಆದಷ್ಟು ಬೇಗ. ದಟ್ ಈಸ್ ವಂಡರ್ಫುಲ್. ಆ್ಯಂಡ್ ಯು ಆರ್ ಅ ವೆರಿ ಗುಡ್ ಡಾನ್ಸರ್. ಆ್ಯಂಡ್ ರಂಗಿತರಂಗ ಫಿಲ್ಮ್ ನೋಡಿದ್ರೇನೆ ಗೊತ್ತಾಗುತ್ತೆ, ಅದರಲ್ಲಿ ನೀ ಕೇಳೆ ವಧುವೆ, ಅದರಲ್ಲಿ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ದೀರಾ. ಆ್ಯಂಡ್ ಅಫ್ಕೋರ್ಸ್ ರಂಗಿತರಂಗ ಬಗ್ಗೆ ಇನ್ನಷ್ಟು ಮಾತಾಡೋಣ. ಆ್ಯಂಡ್ ನೀವು ಡಾನ್ಸ್ ಮಾಡ್ತಿದ್ರಿ ಆ್ಯಂಡ್ ಥಿಯೇಟರು ಮಾಡ್ತಾ ಇದ್ರಿ. ಸೊ ಫೈನಲಿ ಹೆಂಗೆ ರಂಗಿತರಂಗ ಆಡಿಷನ್ ಸಿಕ್ಕಿದ್ ಹೆಂಗೆ? ಸೊ ಹೌ ಡಿಡ್ ರಂಗಿತರಂಗ ಹ್ಯಾಪನ್? ಆ್ಯಂಡ್ ಇನ್ಫ್ಯಾಕ್ಟ್ we have finished 5 years of Rangitaranga. That's half a decade. And Rangitaranga hange, it has changed the lives of so many people, and it has changed our Kannada industry. It is a milestone cinema namma Kannada cinema rangadalli antane helbodu. So how did Rangitaranga happen? ವೆರಿ ಇಂಟ್ರೆಸ್ಟಿಂಗ್. ಸೊ ನಾನು ವಿಮೂವ್ ಥಿಯೇಟರ್ ಜೊತೆ ಇದ್ದೆ. ಅವ್ರ ಜೊತೆ ನಾಟಕ ಮಾಡ್ತಾ ಇದ್ದೆ, ಕನ್ನಡ ಮತ್ತೆ ಇಂಗ್ಲಿಷ್ ಪ್ಲೇಸ್ ಮಾಡ್ತಾ ಇದ್ದೆ. ಅವ್ರ ಜೊತೆ ಒಂದು ಶಾರ್ಟ್ ಫಿಲ್ಮ್ ಕೂಡ ನಾನು ಮಾಡಿದ್ದೆ. ಆ ಶಾರ್ಟ್ ಫಿಲ್ಮ್ ನ ನೋಡ್ಬಿಟ್ಟು ಇನ್ಫ್ಯಾಕ್ಟ್ ನಿರೂಪ್ ಭಂಡಾರಿ ಕಾಲ್ಡ್ ಮೀ.
ನಿರೂಪ್ ಫೋನ್ ಮಾಡ್ಬಿಟ್ಟು ಈ ತರ ಒಂದು ಸಿನಿಮಾ ಮಾಡ್ತಾ ಇದೀವಿ, ಅಣ್ಣ ಇಸ್ ಡೈರೆಕ್ಟರ್, ಅನೂಪ್ ಭಂಡಾರಿ, ವುಡ್ ಯು ಬಿ ಇಂಟ್ರೆಸ್ಟೆಡ್ ಅಂತ. ಸೊ ನಾನು ಆವಾಗ್ಲೇ ನಾನು ಆಕ್ಚುಲಿ ಸರಿ ನಾನು ಟೆಲಿವಿಷನ್ ಟ್ರೈ ಮಾಡೋಣ ಅಂತೆಲ್ಲ ಅನ್ಕೋತಾ ಇದ್ದೆ. ನಾನು ಆಡಿಷನ್ಸ್ ಕೂಡ ಕೊಡ್ತಾ ಇದ್ದೆ. ಸೊ ಇದು ಸ್ಕೈಪ್ ಅಲ್ಲೇ ಆಗಿದ್ದು ವಿತ್ ಅನೂಪ್. ಆಡಿಷನ್ ನಾನು ಸ್ಕೈಪ್ ಅಲ್ಲೇ ಮಾಡಿದೆ. ಅವ್ರು ಆಕ್ಚುಲಿ ಅವಾಗ ಇನ್ನು US ಅಲ್ಲೇ ಇದ್ರು, ಕಂಪ್ಲೀಟ್ ಆಗಿ ಇಲ್ಲಿಗೆ ಶಿಫ್ಟ್ ಆಗಿರ್ಲಿಲ್ಲ. ಸೊ ಅಲ್ಲಿಂದನೇ ಅವರು ಪ್ರೀ ಪ್ರೊಡಕ್ಷನ್ ಎಲ್ಲ ಇಲ್ಲಿ ನಿರೂಪ್ ನೋಡ್ಕೋತಾ ಇದ್ರು. ಸೊ ಆಕ್ಟರ್ಸ್ ನ ಮಾತಾಡ್ಸೋದಾಗ್ಲಿ, ಟೆಕ್ನಿಷಿಯನ್ಸ್ ಜೊತೆ ಮಾತಾಡ್ಸೋದಾಗ್ಲಿ ಎಲ್ಲ ನಿರೂಪ್ ನೋಡ್ಕೋತಾ ಇದ್ರು. ಸೊ ಒಂದ್ಸಲಿ ಹಿಂಗೇನೆ ಸ್ಕೈಪ್ ಕಾಲ್ ಅಲ್ಲಿ ಆಡಿಷನ್ ಆಯ್ತು. ಆಡಿಷನ್ಗೆ ಯಾವ ಸೀನ್ ಅಪ್ಪ ಅಂದ್ರೆ ಆ ಬಾವಿ ಸೀನ್ ಇದೆಲ್ಲ, ನಾನ್ ಬಾವಿ ಒಳಗಡೆ ಬೀಳೋದು, ಆ ಸೀನ್ ಆಡಿಷನ್ ಆಯ್ತು. ಸೊ ನನ್ಗೆ ಅನೂಪ್ ಹೇಳಿದ್ರು ಯಾವ ತರ ಲುಕ್ ಇರ್ಬೇಕು ಅಂತೆಲ್ಲ. ಸೊ ನಾನು ಫ್ಯಾಬ್ ಇಂಡಿಯಾ ಕುರ್ತಾ ಹಾಕೊಂಡು ಹೊಟ್ಟೆ ಒಳಗಡೆ ಒಂದು ಏನೋ ಒಂದು ದಿಂಬ್ ಹಾಕೊಂಡು ಎಲ್ಲ ಫುಲ್ ರೆಡಿಯಾಗಿ ಎಲ್ಲ ಕೊಟ್ಟಿದ್ದೆ. ಸೊ ನನ್ ಪ್ರಕಾರ ಅದಷ್ಟು ಚೆನ್ನಾಗಿ ಬರ್ಲಿಲ್ಲ ಅಂತ. ಬಟ್ ಅನೂಪ್ ವಾಸ್ ಲೈಕ್, ಯು ಆರ್ ಇನ್, ನಾನು ಸ್ಕ್ರಿಪ್ಟ್ ನ ಕಳಿಸ್ತೀನಿ, ನೋಡ್ಬಿಟ್ಟು ನನ್ಗೆ ತಿಳಿಸಿ ಅಂತ ಹೇಳಿದ್ರು. ಸೊ ದಟ್ ಈಸ್ ಹೌ ಯುನೋ ಆ ಸ್ಕ್ರಿಪ್ಟ್ ಓದ್ಕೊಂಡೆ. ಸ್ಕ್ರಿಪ್ಟ್ ಅಲ್ಲಿ ಎಷ್ಟು ಕ್ಲಾರಿಟಿ ಇತ್ತು ಅಂದ್ರೆ ಎಲ್ಲಾನು ನನ್ಗೆ ಸ್ಕ್ರಿಪ್ಟ್ ಓದ್ತಾ ಓಕೆ ಫಿಲ್ಮ್ ಹಿಂಗ್ ಬರುತ್ತೆ ಹಿಂಗ್ ಬರುತ್ತೆ ಹಿಂಗ್ ಬರುತ್ತೆ ಅಂತ ಒಂದು ಫುಲ್ ನನ್ ವಿಜುವಲೈಸ್ ಮಾಡಕ್ಕಾಯ್ತು. ಅದು ಆಕ್ಚುಲಿ ಅದನ್ನ ನೋಡಿದಾಗ, ತೆರೆ ಮೇಲೆ ನೋಡಿದಾಗ ಅದಕ್ಕಿಂತ ಬೆಟರ್ ಆಗಿ ಬಂದಿದೆ ಅಂತ ನನ್ಗೆ ಅನ್ಸುತ್ತೆ. ಎಲ್ಲೂನು ಅವ್ರು ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ ಇಲ್ಲ. ಇನ್ಫ್ಯಾಕ್ಟ್ ರಂಗಿತರಂಗ ಶೂಟ್ ಐ ಥಿಂಕ್ ಇಟ್ ಟುಕ್ ಅಬೌಟ್ 2 years. ಅಂದ್ರೆ ಶೂಟ್ ಸ್ಟಾರ್ಟ್ ಆಗಿ ಅದು ಮತ್ತೆ ರಿಲೀಸ್ ಬರಕ್ಕೆ, ಆ ರಿಲೀಸ್ ಡೇಟ್ಗೆ ಆಲ್ಮೋಸ್ಟ್ ಅಬೌಟ್ 2 years ಆಗಿದೆ. ಸೊ ಬಟ್ ವೆರಿ ಮೆಮೊರಬಲ್ ಎಕ್ಸ್ಪೀರಿಯನ್ಸ್. ವಾವ್, ದಟ್ ಈಸ್ ನೈಸ್. ಅಂಡ್ ಇನ್ಫ್ಯಾಕ್ಟ್ ಅನೂಪ್ ಭಂಡಾರಿ ಅವ್ರು ಎಷ್ಟು ಚೆನ್ನಾಗಿ ಕಥೆ ಬರ್ದಿದ್ದಾರೆ, ಅದನ್ನ ಶೂಟ್ ಮಾಡಿದ್ದಾರೆ ಅಂದ್ರೆ ಅದು ಅವರು ಫಸ್ಟ್ ಸಿನಿಮಾ ಅಂತ ಅಂದ್ರೆ ಯಾರು ನಂಬಲ್ಲ, ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾಟೋಗ್ರಫಿ ಆಗಿರ್ಬೋದು, ಇಟ್ಸ್ ವಿಜುವಲ್ ಟ್ರೀಟ್ ಅಂತಾನೆ ಹೇಳ್ಬೋದು. ಅಂಡ್ ಇನ್ಫ್ಯಾಕ್ಟ್ ಎಷ್ಟು ಸಣ್ಣ ಸಣ್ಣ ವಿಷಯದ ಬಗ್ಗೆ ಅವ್ರು ಗಮನ ಹರಿಸಿದ್ದಾರೆ ಅಂದ್ರೆ, ಸ್ನೇಹಿತರೆ ನಾನು ನಿಮ್ಗೆಲ್ಲ ಹೇಳಲೇಬೇಕು. ಅದ್ರಲ್ಲಿ ಬರುವಂತಹ ಒಂದು ಬಹಳ ಫೇಮಸ್ ಸಾಂಗ್ ಅಂದ್ರೆ ಕರೆಯೋಲೆ ಕರೆಬಾ ಓಲೆ. ಅದ್ರ ಸ್ಪೆಷಾಲಿಟಿ ಏನು ಅಂತ ಎಲ್ಲರಿಗೂ ಗೊತ್ತು, ಅದು ಕ ಅಕ್ಷರದಿಂದ ಶುರುವಾಗುತ್ತೆ ಅಂತ ಎಲ್ಲಾ ಪದ. ಬಟ್ ಅದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ, ಅದನ್ನ ನೀವು ಕೇರ್ಫುಲ್ ಆಗಿ ನೋಡಿದ್ರೆ ಅದ್ರಲ್ಲಿ ಇಡೀ ಚಿತ್ರದ ಕಥೆಯನ್ನ ಸಮ್ಮರೈಸ್ ಮಾಡಿದ್ದಾರೆ. ಅಂಡ್ ಈಸ್ ಅ ಜೀನಿಯಸ್ ದಟ್ ವೇ. ಅದ್ರಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ ವಾವ್, ಅಮೇಜಿಂಗ್ ದಟ್ ಅ ಪರ್ಸನ್ ಕ್ಯಾನ್ ರೈಟ್ ಸೋ ಬ್ಯೂಟಿಫುಲ್ ಲಿರಿಕ್ಸ್. ಅಚ್ಚು ಕನ್ನಡದ ಲಿರಿಕ್ಸ್, ಅಷ್ಟ್ ಚೆನ್ನಾಗಿ ಮ್ಯೂಸಿಕ್ ಮಾಡಿ, ಅಷ್ಟ್ ಚೆನ್ನಾಗಿ ಡೈರೆಕ್ಟ್ ಮಾಡಿ. I think hats off, and I hope Anup Bhandari makes many more such films in our Kannada. Right. So as an audience ನೀವ್ ನೋಡಿದಾಗ ನಿಮ್ ಫೇವ್ರೆಟ್ ಸೀನ್ ಯಾವ್ದು ರಂಗಿತರಂಗ ಅಲ್ಲಿ, ಅವ್ರ ಒಂಥರ ಗೂಸ್ ಬಂಪ್ ಬಂದಂತ ಮೂಮೆಂಟ್ ಆಸ್ ಅನ್ ಆಡಿಯನ್ಸ್ ನೀವ್ ನೋಡಿದಾಗ? ಓಕೆ, ನನ್ಗೆ ಬಾವಿ ಸೀನ್ ಆಕ್ಚುಲಿ ಒಂಥರ ಯುನೋ ಸ್ಟಾರ್ಟಿಂಗ್ ಅಲ್ಲಿ ಅದು ಆ ಶೂಟ್ ಮೆಮರೀಸ್ ಅಷ್ಟು ಫ್ರೆಶ್ ಆಗಿದ್ರಿಂದ ನನಗೆ ಶೂಟ್ ಆ ಸೀನ್ ನೋಡಿದಾಗ ನನ್ಗೆ ಶೂಟ್ ಮೆಮರೀಸೇ ಬರ್ತಿತ್ತು. ಬಟ್ ಲೇಟರ್ ಆನ್ ಅದನ್ನ ಟಿವಿಲೆಲ್ಲ ನೋಡಿದಾಗ ಒಂಥರ ಧಕ್ ಅಂತ ನನ್ಗೇನೆ ಅನ್ಸ್ತಾ ಇತ್ತು. ಅಂದ್ರೆ ಬಾವಿ ಒಳಗಡೆ ಬೀಳೋದಿದೆಯಲ್ಲ ಸಡನ್ ಆಗಿ, ಒಂದು ಎಫೆಕ್ಟ್ ಇದೆಯಲ್ಲ, ಸೊ ನನ್ಗೆ ಅದು ಈಗ್ಲೂನು ಓ ಅಂತ ಅನ್ಸುತ್ತೆ. ಅದನ್ನ ಮಾಡಕ್ಕೆ ನಾನು ಅಟ್ಲೀಸ್ಟ್ ಒಂದು 12 ಟೇಕ್ಸ್ ತಗೊಂಡಿದ್ದೀನೇನೋ ಪ್ರತಿಭಾ. ಯಾಕಂದ್ರೆ ಅದನ್ನ ಸ್ವಲ್ಪ ಇದೆಲ್ಲ ಮಾಡ್ಬೇಕಲ್ಲ, ಏನೋ ಸ್ವಲ್ಪ ಚೀಟ್ ಎಲ್ಲ ಮಾಡ್ಬೇಕಲ್ಲ. ಸೊ ಅದನ್ನ ಮಾಡಕ್ಕೆ ಐ ಹ್ಯಾಡ್ ಟು ಆಕ್ಚುಲಿ ಫಾಲ್ ಇಟ್ ಟು ಮ್ಯಾಟ್ರೆಸ್. ಒಂದು ಹಾಸಿಗೆ ಹಾಕ್ಬಿಟ್ಟಿದ್ರು ಎದುರುಗಡೆ. ಸೊ ನನ್ನ ಡೈಲಾಗ್ ಹೇಳೋದು ಡಬ್ ಅಂತ ಬಿಡೋದು. ಸೊ ಏನಂದ್ರೆ ಅನೂಪಿಗೆ, ವೈ ಆಮ್ ಸೇಯಿಂಗ್ ದಿಸ್ ಇಸ್ ಬಿಕಾಸ್ ಅನೂಪ್ ವಾಸ್ ವೆರಿ ಪರ್ಟಿಕ್ಯುಲರ್ ಯಾವ ತರ ಬರ್ಬೇಕು ಅಂತ. ಅವ್ರಿಗೆ ಒಂದು ಆಂಗಲ್ ಅಲ್ಲಿ ನಾನು ಬೀಳ್ಬೇಕಾಗಿತ್ತು. ಸೊ ಇನ್ ಮೈ ಹೆಡ್ ಐ ನೋ ಯಾರೋ ಒಬ್ರು ಆ ಕಡೆಯಿಂದ ಹಗ್ಗನ ಎಳಿತಾರೆ ಅಂತ, ಬಟ್ ಅದನ್ನ ತೋರ್ಸ್ಲೂಬಾರ್ದು, ಅದ್ ನ್ಯಾಚುರಲ್ ಆಗು ಬರ್ಬೇಕು ಅಂತ ಎಲ್ಲ. ಸೊ ಅಬ್ಬಬ್ಬ ಅಂದ್ರೆ ಒಂದ್ ಅಟ್ಲೀಸ್ಟ್ 12-15 ಟೇಕ್ಸ್ ಆದ್ರೂ ತಗೊಂಡಿದ್ದೀನಿ ಅಂತ ನಾನು ಅದನ್ನ ಮಾಡಕ್ಕೆ. ಕಷ್ಟ ಇರುತ್ತೆ. ನಾವು ಒಂದ್ಸಲ ನೋಡ್ತೀವಿ ಸೀನ್ ನ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತೀವಿ, ಬಟ್ ಅದ್ರ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಓನ್ಲಿ ದ ಆಕ್ಟರ್ಸ್ ಅಂಡ್ ದ ಟೆಕ್ನಿಕಲ್ ಟೀಮ್ ವಿಲ್ ನೋ. ಅಂಡ್ ನೀವ್ ಶೂಟ್ ಮಾಡ್ಬೇಕಾದ್ರೆ ಅನಿಸ್ತೈತಾ ಅಂದ್ರೆ, ಅಫ್ಕೋರ್ಸ್ ಸ್ಕ್ರಿಪ್ಟ್ ಎಲ್ಲ ಕೇಳಿದ್ಮೇಲೆ ನಿಮ್ಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಈ ತರ ಸಿನಿಮಾ ಚೆನ್ನಾಗಿ ಬರ್ಬೋದು ಅಂತ, ಬಟ್ ಇಷ್ಟೊಂದು ಸೂಪರ್ ಹಿಟ್ ಆಗುತ್ತೆ, ಇಟ್ ವಿಲ್ ಬಿ ಅ ಮೈಲ್ ಸ್ಟೋನ್ ಸಿನಿಮಾ ಅಂತ ಅನ್ಸ್ತೈತಾ ಶೂಟ್ ಮಾಡ್ಬೇಕಾದ್ರೆ ನಿಮ್ಗೆ?
ಖಂಡಿತ ಇಲ್ಲ ಪ್ರತಿಭಾ, ಅನ್ಸೇ ಇರ್ಲಿಲ್ಲ. ಇನ್ಫ್ಯಾಕ್ಟ್ ನಾವು ಶೂಟ್ ಮಾಡ್ತಾ ಇರ್ಬೇಕಾದ್ರೆ ನಾವು ಅನ್ಕೋತಾ ಇದ್ವಿ ಅಟ್ಲೀಸ್ಟ್ ನಾವ್ ಎಷ್ಟು ದಿನ ಶೂಟ್ ಮಾಡಿದ್ವು ಅಷ್ಟ್ ದಿನನಾದ್ರೂ ಇರ್ಲಪ್ಪ ಥಿಯೇಟರ್ ಅಲ್ಲಿ ಅಂತ. ಆಮೇಲೆ ಆ ಟೈಮಲ್ಲಿ ಅಷ್ಟೊಂದು ಸೋಷಿಯಲ್ ಮೀಡಿಯಾ ಕ್ರೇಜ್ ಇರ್ಲಿಲ್ಲ. ಸೊ ನಾನು ಆಕ್ಚುಲಿ ಸೋಷಿಯಲ್ ಮೀಡಿಯಾ ಬಂದಿದ್ದೆ ಮೇ ಬಿ 2016-17 ಅಲ್ಲಿ, ಈವನ್ ಟು ಟಾಕ್ ಅಬೌಟ್ ಇಟ್. ಈಗ ಹೇಗೆ ಪ್ರಮೋಟ್ ಮಾಡ್ತೀವಿ ನಾವು, ಈಗ ನಮ್ಗೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಒಂದು ಮೂವಿ ರಿಲೀಸ್ ಆದ್ಮೇಲೆ ಇಮಿಡಿಯೇಟ್ ಆಗಿ ನಮ್ಗೆ ರಿಯಾಕ್ಷನ್ಸ್ ಗೊತ್ತಾಗುತ್ತೆ. ಈಗ ನಂದು ದಿನ ನಿಲ್ದಾಣ ಆಗಿರ್ಬೋದು, ಯಾವ ರೀತಿ ಜನ ಡೈರೆಕ್ಟ್ ಆಗಿ ಮೆಸೇಜಸ್ ಎಲ್ಲ ಕಳಿಸ್ತಾರಲ್ಲ, ಸೊ ಅದ್ ಗೊತ್ತಾಗುತ್ತೆ. ಬಟ್ ಆ ಟೈಮಲ್ಲಿ ನಮ್ಗೆ ಯಾರಾದ್ರೂ ಹೇಳ್ತಾ ಇದ್ರು ಅವ್ರು, ನಾವು ಥಿಯೇಟರ್ ವಿಸಿಟ್ಸ್ ತುಂಬಾನೇ ಮಾಡ್ತಾ ಇದ್ವಿ ಅವಾಗ. ರಂಗಿತರಂಗ ರಿಲೀಸ್ ಆದ ಟೈಮಲ್ಲಿ, ಆ ಟೈಮಲ್ಲಿ ಇನ್ಸ್ಟೆಂಟ್ ರಿಯಾಕ್ಷನ್ಸ್ ಗೊತ್ತಾಗೋದು. ಸೊ ಆ ಒಂದು ರಿಯಾಕ್ಷನ್ ಇದೆಯಲ್ಲ, ಅದನ್ನ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇಟ್ ವಾಸ್ ಸೋ ಓವರ್ವೆಲ್ಮಿಂಗ್. ಅಂದ್ರೆ ನನ್ಗೆ ಈಗ್ಲೂ ನನಗೆ ಗೊತ್ತಿದೆ, ಐ ಥಿಂಕ್ ಇಟ್ ವೋಂಟ್ ಬಿ ರಾಂಗ್ ಟು ಸೇ another ರಂಗಿತರಂಗ ಇಸ್ ವೆರಿ ಡಿಫಿಕಲ್ಟ್. ಯಾಕೆಂದ್ರೆ ಅದು 1 ವರ್ಷದ ತನಕ ಅದು ಥಿಯೇಟರ್ ಅಲ್ಲಿ ಇತ್ತು. ಅದು ಬೇರೆ ಫಸ್ಟ್ ಫಿಲ್ಮೇ ಅಷ್ಟು ದಿನ ಓಡೋದು. ಮತ್ತೆ ನಾವು 3 ಜನನೂ ಹೊಸಬ್ರು, ಯಾರಿಗೂನು ಗೊತ್ತಿರ್ಲಿಲ್ಲ ನಾವು 3 ಜನ ಮೇನ್ ಲೀಡ್ಸ್ ಯಾರು ಅಂತ. ಅಫ್ಕೋರ್ಸ್ ಸಾಯಿ ಕುಮಾರ್ ಸರ್ ಎಲ್ಲ ಇದ್ರು, ಅವರೆಲ್ಲ ಗೊತ್ತಿದ್ದಾರೆ. ಬಟ್ ಇದಿಷ್ಟು ಬಿಟ್ರೆ ಬೇರೆ ಯಾರೂನು ಗೊತ್ತಿಲ್ಲ. ಅಂಡ್ ಈ ತರ ಒಂದು ಜನ ಆಕ್ಸೆಪ್ಟ್ ಮಾಡ್ತಾರೆ ಅಂತ ನಮ್ಗೆ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಬಟ್ ಇಟ್ ವಾಸ್ ಲೈಕ್ ಸೂಪರ್. ನನ್ ಇಲ್ಲಿ ತನಕ ನನ್ಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ ಹೋಲ್ ಟೀಮ್ ಈ ಡಿಸಿಷನ್ ತಗೊಂಡಿದ್ದಕ್ಕೆ. ಇನ್ಫ್ಯಾಕ್ಟ್ ನಿನ್ನೆ ಮೊನ್ನೆ ಅಮ್ಮನ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ವೆರಿ ಇಂಟ್ರೆಸ್ಟಿಂಗ್, ಅವ್ರು ಶೇರೇ ಮಾಡ್ಕೊಂಡಿರ್ಲಿಲ್ಲ ಇದು ಇಲ್ಲಿ ತನಕ. ನಿನ್ನೆ ಲಾಸ್ಟ್ ವೀಕ್ ನಾವು ರಂಗಿತರಂಗದ ಬಗ್ಗೆ ಮಾತಾಡ್ತಾ ಇದ್ವಿ. ಆವಾಗ ಹೇಳ್ತಾ ಇದ್ರು, ಅವ್ರು ಹೇಳ್ತಾ ಇದ್ರು, ಅಲ್ಲ ಯಾಕಂದ್ರೆ ನನ್ಗೆ ಯಾರುನು ನನ್ನ ಒಂದು ಫ್ಯಾಮಿಲಿಲಿ ಯಾರುನು ಥಿಯೇಟರು ಮಾಡಿಲ್ಲ, ಯಾರು ಮೂವೀಸ್ ಅಲ್ಲೂ ಇಲ್ಲ. ಸೊ ಒಂದು ಹೊಸ ಒಂದು ಏನು ಏರಿಯಾನೇ, ಇಂಡಸ್ಟ್ರಿನೇ ಎಲ್ಲಾರ್ಗುನು. ಸೊ ನಾನ್ ಫಸ್ಟ್ ಅವರಿಗೆ ಹೇಳ್ದಾಗ ಹಿಂಗೆ ಮಾಡ್ತಾ ಇದ್ದೀನಿ ಅಂತ, ಸೊ ಅವರಿಗೆ ಟೀಮ್ ಎಲ್ಲ ಗೊತ್ತಿತ್ತು. ಸೊ ಓಕೆ, ಶಿಲ್ ಬಿ ಸೇಫ್, ಶಿಲ್ ಬಿ ಫೈನ್ ಅಂತೆಲ್ಲ ಅವರು ಸಪೋರ್ಟ್ ಮಾಡಿದ್ರು. ಆಮೇಲೆ ಈಗ ಲಾಸ್ಟ್ ವೀಕ್ ಅಮ್ಮ ಹೇಳ್ತಾ ಇದಾರೆ, ಅಲ್ಲ ಕಡೆ ನಿಮ್ದು ಪ್ಲೇಸ್ ಎಲ್ಲ ನೋಡಿದ್ವಿ ನಾವು, ಬಟ್ ನೀನು ನೀನ್ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡ್ತೀಯಾ ಅಂತೆಲ್ಲ ನಮ್ಗೆಲ್ಲ ಗೊತ್ತೇ ಇರ್ಲಿಲ್ಲ. ಅಂದ್ರೆ ದೇ ಹ್ಯಾಡಂಟ್ ಸೀನ್ ಮಿ ಅಟ್ ಆಲ್. ಸೊ ಐ ಆಮ್ ವೆರಿ ಶೈ. ಈಗ್ಲೂನು ಯಾರು ನನ್ನ ಫ್ಯಾಮಿಲಿಯಿಂದ ಸೆಟ್ಗೆ ಬರೋದೇ ಇಲ್ಲ. ನಾನೊಬ್ಳೆ ಸೆಟ್ ಅಲ್ಲಿ ಇರೋದು. ಮೈ ಮದರ್, ಡ್ಯಾಡ್ ಯಾರೂನು ಬಂದಿಲ್ಲ. ಸೊ ಯಾರಾದ್ರೂ ಬರ್ತೀನಿ ಅಂತ ಹೇಳಿದ್ರು ನಾನು ಇಲ್ಲ ಪರವಾಗಿಲ್ಲ, ಮೂವಿನೇ ನೋಡಿ ಅಂತ ತಳ್ಬಿಡ್ತೀನಿ. ಬಿಕಾಸ್ ಐ ಆಮ್ ವೆರಿ ಶೈ ಟು ಆಕ್ಟ್ ಇನ್ ಫ್ರಂಟ್ ಆಫ್ ದೆಮ್, ಬಿಕಾಸ್ ಐ ಆಮ್ ಅ ವೆರಿ ಡಿಫ್ರೆಂಟ್ ಪರ್ಸನ್ ಆನ್ ಸೆಟ್. ಸೊ ಅವರು ಏನಪ್ಪ ಮಗಳು ಫಿಲ್ಮ್ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾಳೆ, ಏನು ಹೆಂಗೆಂಗೋ ಕಣ್ಣಿದ್ರೆ ಕಾಣ್ದೇ ಇರ್ಲಪ್ಪ ಅಂತೆಲ್ಲ ಹೇಳ್ತಾ ಇದ್ರು. ಐ ಮೀನ್ ಅವ್ರು ಹೇಳಿದ್ದು ಸ್ವಲ್ಪನಾದ್ರೂ ಚೆನ್ನಾಗ್ ಮಾಡೋ ತರ ಇರ್ಲಪ್ಪ ಇದು. ಯುನೋ ದಟ್ ವಾಸ್ ಹರ್ ನನ್ ಡೈರೆಕ್ಟ್ ಆಗಿ ಹೇಳಲಿಲ್ಲ ಅಂದ್ರು ಅವ್ರ ಮನ್ಸಲ್ಲಿ ನಡೀತಾ ಇತ್ತಂತೆ. ಸೊ ನಾನು ಅದನ್ನ ಕೇಳ್ಬಿಟ್ಟು ನಗ್ತಾ ಇದ್ದೆ. ಐ ಮೀನ್ ಶಿ ವಾಸ್ ಸೇಯಿಂಗ್ not bad, you have done a good job for first film anta. So when my mom said that I felt really good, I felt happy, I was laughing out loud. ಇವಾಗ ಅವ್ರು ರಂಗಿತರಂಗ ನೋಡಿದ್ಮೇಲೆ ಅವ್ರ ಡೌಟ್ಸ್ ಎಲ್ಲ ಹೋಗಿದೆ, ಬಿಕಾಸ್ ಅಷ್ಟು ಚೆನ್ನಾಗಿ ಅಭಿನಯ ಮಾಡಿದೀರಾ. ಅಂಡ್ ಫಸ್ಟ್ ಫಿಲಮ್ಗೆ ಅಷ್ಟು ಚೆನ್ನಾಗಿ ಮಾಡಕ್ ಸಾಧ್ಯ ಅಂತ ಎವ್ರಿಬಡಿ ವರ್ ಸರ್ಪ್ರೈಸ್. ಸೊ ಡೆಫಿನೆಟ್ಲಿ ಸ್ಟಿಲ್ ಬಿ ವೆರಿ ಪ್ರೌಡ್ ಆಫ್ ಯು ನೌ. ಅಂಡ್ ನಿಮ್ಮ ನೆಕ್ಸ್ಟ್ ಫಿಲಮ್ ಯು ಟರ್ನ್. ಸೊ ನನ್ನ ಲೆಕ್ಕದಲ್ಲಿ ಸೆಕೆಂಡ್ ಫಿಲಮ್ ಆಫ್ಟರ್ ಅ ವೆರಿ ವೆರಿ ಬಿಗ್ ಹಿಟ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್. ಯಾಕೆಂದ್ರೆ ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ನಿಮ್ಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರಲ್ಲ, ಸೊ ನೀವ್ ಮಾಡ್ತೀರಾ. ಬಟ್ ಅಷ್ಟೊಂದು ಸಕ್ಸಸ್ಫುಲ್ ಆದ್ಮೇಲೆ, ಅಷ್ಟೊಂದು ಮೆಗಾ ಹಿಟ್ ಆದ್ಮೇಲೆ ಎರಡನೇ ಫಿಲಮ್ ಆಕ್ಚುಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. ಬಿಕಾಸ್ ಇಫ್ ದ ಸೆಕೆಂಡ್ ಫಿಲಮ್ ಡಸ್ ನಾಟ್ ಗೋ ದ ವೇ ಯು ವಾಂಟ್ ಟು, ಅವಾಗ ಜನ ಎಲ್ಲ ಏನೋ ಒಂದ್ ಫಿಲಮ್ ಸುಮ್ಮನೆ ಏನೋ ಫ್ಲೂಕ್ ಆಗಿ ಹಿಟ್ ಆಯ್ತು, ಬಟ್ ಸೆಕೆಂಡ್ ಫಿಲಮ್ ಅಲ್ಲೇ ಶಿ ಫೇಲ್ಡ್ ಅನ್ನೋ ಹೇಳುವಂತ ಚಾನ್ಸಸ್ ಇರುತ್ತೆ, ನಾಟ್ ಜಸ್ಟ್ ಫಾರ್ ಅನ್ ಆಕ್ಟರ್ ಬಟ್ ಆಲ್ಸೋ ಫಾರ್ ಅ ಡೈರೆಕ್ಟರ್. ಸೊ ಸೆಕೆಂಡ್ ಸಿನಿಮಾ ವೆರಿ ಕ್ರೂಷಿಯಲ್. ಬಟ್ ನಿಮ್ ಕೇಸಲ್ಲಿ ಒಂಥರ you got into the right hands and you turn again another milestone cinema ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ. and in fact recent ಆಗಿ I was reading that you turn ಇವಾಗ ಇವನ್ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲ ರೀಮೇಕ್ ಆಗಿರೋದು ಎಲ್ಲರಿಗೂ ಗೊತ್ತು. ಇವಾಗ ಇವನ್ ಫಿಲಿಪೈನ್ಸ್ ಅಲ್ಲಿ ಯು ಟರ್ನ್ ಚಿತ್ರ ರೀಮೇಕ್ ಆಗ್ತಾ ಇದೆ ಅಂತ I was reading about it.
ಸೊ ಅಗೇನ್ ಪವನ್ Right. ಕುಮಾರ್, Yeah. he is somebody who needs no introduction ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. How did ಯು ಟರ್ನ್ ಹ್ಯಾಪನ್? ಅಂಡ್ ಇನ್ನೊಂದು ನನಗೆ ತುಂಬಾ ಇಷ್ಟವಾಗಂತ ವಿಷಯ ಯು ಟರ್ನ್ ಅಲ್ಲಿ ಏನು ಅಂದ್ರೆ, ನಿಮ್ದು ಸ್ಕ್ರೀನ್ ಟೈಮ್ ಆಸ್ ಸಚ್, ನೀವು ಸ್ಕ್ರೀನ್ ಮೇಲೆ ಬರುವಂತದ್ದು ತುಂಬಾನೇ ಕಡಿಮೆ, ಬಟ್ ದ ಇಂಪ್ಯಾಕ್ಟ್ ದಟ್ ರೋಲ್ ಹ್ಯಾಸ್ ಹ್ಯಾಡ್, ಐ ಥಿಂಕ್ ಇಟ್ಸ್ ಅಮೇಸಿಂಗ್. Mhm. ಸೊ ಹೇಗಿತ್ತು ಆ ಜರ್ನಿ? ಸೊ ಇನ್ಫ್ಯಾಕ್ಟ್ ನಾನು ಇನ್ನೂ ರಂಗಿತರಂಗ ಪ್ರಮೋಷನ್ಸ್ ಅಲ್ಲೇ ಇದ್ದೆ. ನನ್ಗೆ ಕಾಲ್ ಬಂದಾಗ, ಪವನ್ ಅವ್ರು ಮೆಸೇಜ್ ಮಾಡಿದಾಗ ನನ್ಗೆ ಒಂದ್ ಇಂಟ್ರೆಸ್ಟಿಂಗ್ ರೋಲ್ ಇದೆ, ಪ್ಲೇ ಮಾಡ್ತೀರಾ ಅಂತ. ಸೊ ನಾನು ಓಕೆ ಅನ್ಬಿಟ್ಟು ಹೋಗಿದ್ದೆ, ಲುಕ್ ಟೆಸ್ಟ್ಗೆ ಹೋಗಿದ್ದೆ. ಅಂಡ್ ಸೊ ಅವ್ರ ನನ್ಗೆ ಕತೆ ಎಲ್ಲ ಹೇಳಿದ್ರು ಎಲ್ಲ. ಆಮೇಲೆ ಲುಕ್ ಟೆಸ್ಟ್ನು ಆಯ್ತು. ನನಗೆ ಐ ಲೈಕ್ ದ ಟೀಮ್. ಅಂಡ್ so and of course I had seen Pavan Kumar's Lucia kuda. So yeah, when you get an offer from a good director, you would want to grab it. So that was one of the reasons. And also a patranu ashte nanige, even though the screen presence is less, her presence is there throughout. Andre you know that there ಒಂದು ಫೋರ್ಸ್ ಇದೆ ಈ ಫಿಲ್ಮ್ ಅಲ್ಲಿ ಅಂತ. ಸೊ ನಾನು ಅದ್ ನೋಡಿದಾಗ, ಆ ಕತೆ ಕೇಳಿದಾಗ, ಓಕೆ, ಆ ಫೋರ್ಸ್ ಇಸ್ ಫೆಲ್ಟ್ ಥ್ರೂ ಔಟ್, ಅಂಡ್ ವೆನ್ ದ ಫೋರ್ಸ್ ಇಸ್ ರಿವೀಲ್ಡ್ ಇಟ್ ವಿಲ್ ಮೇಕ್ ಅನ್ ಇಂಪ್ಯಾಕ್ಟ್ ಅಂತ ಅನ್ಕೊಂಡೆ. ಸೊ ದಟ್ ಇಸ್ ವಾಟ್ ಐ ವಾಸ್ ಥಿಂಕಿಂಗ್ ಇನ್ ಮೈ ಹೆಡ್. ಬಟ್ ಆಫ್ಟರ್ ಐ ಸಾ ಇಟ್ ಆನ್ ದ ಸ್ಕ್ರೀನ್, ಐ ಥಿಂಕ್ ಇಟ್ ಜಸ್ಟ್ exceeded my expectation, so to speak. So I really like the way the pacing of the movie came about. So yeah, I'm happy that it was received well. But yeah, like you said, a pressure ಖಂಡಿತನೇ ಇತ್ತು ನನ್ಗೆ. ಇನ್ಫ್ಯಾಕ್ಟ್ ರಂಗಿತರಂಗ ಮಾಡುವಾಗ ನಾವು ಥಿಯೇಟರ್ ವಿಸಿಟ್ಸ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಸಾಕಷ್ಟು ಜನ ಹೇಳಿದ್ರು, ಮೇಡಮ್ ನೀವ್ ಈ ತರನೇ ಮಾಡಿ ಫಿಲ್ಮ್ಸ್ ಎಲ್ಲ, ಯುನೋ ಕ್ಯಾರೆಕ್ಟರ್ ನ ಚೂಸ್ ಮಾಡ್ಕೊಂಡ್ ಮಾಡಿ, ಸ್ಟ್ರೆಂತ್ ಇರೋ ಕ್ಯಾರೆಕ್ಟರ್ಸ್ ಮಾಡಿ ಅಂತ. ಸೊ ಸಮ್ವೇರ್ ಐ ಥಿಂಕ್ ದಟ್ ಕೈಂಡ್ ಆಫ್ ಸ್ಟೇಡ್ ಇನ್ ಮೈ ಹೆಡ್ ಆಲ್ಸೋ. ಅಂದ್ರೆ ಮಾಡಿದ್ರೆ ಚೆನ್ನಾಗಿರೋದು ಮಾಡೋಣ ಅಂತ. ಅಂಡ್ ಆಲ್ಸೋ ಥಿಯೇಟರ್ ಎಲ್ಲ ಮಾಡಿದ್ರಿಂದ I always kept looking at a role that would take me one level higher. So idu nange, as an actor, and idu nange nan acting ge better acting na challenge ಮಾಡಬೇಕು, ಅಥವಾ ಲೇಯರ್ಡ್ acting ನಾನು ಮಾಡಕ್ಕೆ ಇದು ಈ ಕ್ಯಾರೆಕ್ಟರ್ ಹೆಲ್ಪ್ ಆಗುತ್ತಾ ಅಂತ. So this is how I started looking at characters and projects. So but yeah, I'm just glad that it worked. ದಟ್ಸ್ ವೆರಿ ನೈಸ್. ಅಂಡ್ ನೀವು ಥಿಯೇಟರ್ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ರಿ, ನೀವು ಥಿಯೇಟರ್ ಇಂದ ಕ್ಯಾಮ್ರಾ ಮುದ್ದೆ ಬಂದಾಗ ಸೊ ಸ್ವಲ್ಪ ಟಫ್ ಅನ್ಸ್ತಿತ್ತಾ? ಬಿಕಾಸ್ ಥಿಯೇಟರ್ ಅಲ್ಲಿ ಎವ್ರಿಥಿಂಗ್ ಇಸ್ ಲೈಕ್ ಎಕ್ಸಾಜುರೇಟೆಡ್, ನಿಮ್ ಆಕ್ಟಿಂಗ್ ಆಗಿರ್ಬೋದು, ನಿಮ್ ಎಕ್ಸ್ಪ್ರೆಷನ್ಸ್, ಇವನ್ ವಾಯ್ಸ್ Right. ಮಾಡ್ಯುಲೇಷನ್. ಸೊ ಯು ಟಾಕ್ ವೆರಿ ಲೌಡ್ ವೆನ್ ಯುರ್ ಆಕ್ಚುಲಿ ಪರ್ಫಾರ್ಮಿಂಗ್ ಇನ್ ಅ ಪ್ಲೇ. ಬಟ್ ಕ್ಯಾಮ್ರಾ ಮುಂದೆ ಎಲ್ಲಾದ್ರೂ ತುಂಬಾನೇ ಯು ಹ್ಯಾವ್ ಟು ಮೆಲೋ ಇಟ್ ಡೌನ್ ಕ್ವೈಟ್ ಅ ಬಿಟ್, ತುಂಬಾ ಸಟಲ್ ಆಗಿ ಮಾಡ್ಬೇಕು, ಇವನ್ ವಾಯ್ಸ್ ಎಲ್ಲದು. ಸೊ ಸ್ವಲ್ಪ ಕಷ್ಟ ಅನ್ಸ್ತಿತ್ತಾ? ಬಿಕಾಸ್ ಇಂಟ್ಯೂಟಿವ್ ಆಗಿ ನೀವು ತುಂಬಾ ಥಿಯೇಟರೇ ಮಾಡಿದಾಗ ಸೊ ಅದೇ ಫಸ್ಟ್ ಆಗಿ ಬರುವಂತ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ಕಷ್ಟ ಅನ್ಸ್ತಾ ಇನಿಷಿಯಲಿ? ಕರೆಕ್ಟ್. ಐ ಮೀನ್ ಹೌದು. ಅಂದ್ರೆ ಅದು ಕಾನ್ಶಿಯಸ್ ಆಗಿ ನಾನು ಅದನ್ನ, ಫಸ್ಟ್ ಫಿಲ್ಮ್ ಇಸ್ ಆಲ್ವೇಸ್ ಎ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ, ಈಗ್ಲೂ ನಾನು ನನ್ನ ಫಸ್ಟ್ ಫಿಲ್ಮ್ ನೋಡಿದಾಗ ನನಗೆ ಆಸ್ ಅನ್ ಆಕ್ಟರ್, ಸಿನ್ಸ್ ಐ ನೋ ಮೈ ಸೆಲ್ಫ್ ವೆಲ್, ಸಿನ್ಸ್ ಐ ನೋ ಮೈ ಬಾಡಿ ಲ್ಯಾಂಗ್ವೇಜ್ ವೆಲ್, ನಾನು ಎಲ್ಲಿ ಇಂಪ್ರೂವ್ ಮಾಡ್ಬೋದಾಗಿತ್ತು ಅಂತೆಲ್ಲ ನನ್ಗೆ ಆ ಸೀನ್ ನೋಡ್ದಾಗ್ಲೇನೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಅಫ್ಕೋರ್ಸ್ ಫಸ್ಟ್ ಫಿಲ್ಮ್ ಯಾವಾಗ್ಲೂ ಒಂಥರ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ಯು ಪಿಕ್ ಅಪ್ ಫ್ರಮ್ ಯುವರ್ ಕೋ ಆಕ್ಟರ್ಸ್. ನಾನು ಕೂಡ ಸಾಕಷ್ಟು ಆನ್ಲೈನ್ ಅಲ್ಲೂ, ಅದು ಬೇರೆ ಪ್ರೆಗ್ನೆಂಟ್ ರೋಲ್ ಬೇರೆ ಅಲ್ವಾ ಅದು. ಸೊ ಆನ್ಲೈನ್ ಅಲ್ಲಿ ನಾನು ಚೆಕ್ ಮಾಡಿದ್ದೆ, ಪ್ರೆಗ್ನೆಂಟ್ ಲೇಡೀಸ್ ಹೇಗೆ ವಾಕ್ ಮಾಡ್ತಾರೆ, ಹೇಗೆ ನಡೀತಾರೆ, ಯಾವ ರೀತಿ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಮತ್ತೆ ಕ್ಯಾಮ್ರಾ ಆಕ್ಟಿಂಗ್ ಬಗ್ಗೆ ಎಲ್ಲ. ನಾನು ಇನ್ಫ್ಯಾಕ್ಟ್ ಮೈಕಲ್ ಕೇನ್ದು ಕೂಡ ಕ್ಯಾಮ್ರಾ ಆಕ್ಟಿಂಗ್ ಅದ್ರ ಬಗ್ಗೆ ಎಲ್ಲ ಓದಿದ್ದೆ ಎಲ್ಲ, ಸೊ ಅದು ಎಷ್ಟು ನಾವು ಮಾಡ್ತೀವೋ ಆನ್ ಜಾಬ್ ಅಲ್ಲಿ ನಾವು ಎಷ್ಟು ಕಲಿತೀವಿ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಬೈ ಜಸ್ಟ್ ವಾಚಿಂಗ್ ಮೈ ಆಕ್ಟಿಂಗ್ ಆನ್ ಸ್ಕ್ರೀನ್. ಯಾಕಂದ್ರೆ ನಂದು ಬಿಗ್ಗೆಸ್ಟ್ ಕ್ರಿಟಿಕ್, ಇದ್ ಸರಿ ಬಂದಿಲ್ಲ, ಅದ್ ಸರಿ ಬಂದಿಲ್ಲ ಅನ್ಕೊಂಡು ನಾನು ಇದ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಸಾಕಷ್ಟು ಅದೇ ಕಲ್ತಿದ್ದೀನಿ. ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಥಿಯೇಟರ್ ಆಕ್ಟಿಂಗ್ಗೂ ಮತ್ತೆ ಕ್ಯಾಮ್ರಾ ಮೇಲೆ ಮಾಡೋದಕ್ಕೂ. ಅಂಡ್ ಅನದರ್ ಥಿಂಗ್ ಇಸ್, ನನ್ಗೆ ಐ ಹ್ಯಾವ್ ಅ ಕ್ಲಾಸಿಕಲ್ ಬ್ಯಾಕ್ಗ್ರೌಂಡ್.
ಅಂದ್ರೆ ಕಥಕ್ ಕೂಡ ಮಾಡ್ತಾ ಇದ್ದೆ. ಸೊ ನ್ಯಾಚುರಲಿ ನನ್ ಹ್ಯಾಂಡ್ ಜೆಸ್ಚರ್ಸ್, ನನ್ ಫೇಶಿಯಲ್ ಜೆಸ್ಚರ್ಸ್ ಎಲ್ಲ ಸಾಕಷ್ಟು ಒಂಥರ ಕ್ಲಾಸಿಕಲ್ ಟಚ್ ಇರುತ್ತೆ. ಐ ಥಿಂಕ್ ಆಸ್ ಅ ಕ್ಲಾಸಿಕಲ್ ಡಾನ್ಸರ್ ಯು ವಿಲ್ ಸಿ ದಟ್, ಯು ವಿಲ್ ಕ್ಯಾಚ್ ಇಟ್. ಈಗ ನಾನು ಇನ್ನೊಬ್ರು ಕ್ಲಾಸಿಕಲ್ ಡಾನ್ಸರ್ ನೋಡಿದಾಗ ಅವ್ರದ್ದು ಹಾವಭಾವಗಳೆಲ್ಲ ನೋಡಿದಾಗ ನನ್ಗೆ ಓ ದಿಸ್ ಇಸ್ ಕಮಿಂಗ್ ಫ್ರಮ್ ಡಾನ್ಸ್ ಅಂತ ನನಗೆ ಗೊತ್ತಾಗುತ್ತೆ. ಸೊ ಐ ಹ್ಯಾಡ್ ಟು ಅನ್ಲರ್ನ್ ಆಲ್ ಆಫ್ ದಟ್, ಯು ನೋ. ಸೊ it's been a process, and it's been a wonderful process. That's nice. And like they always say, art ಅನ್ನೋದು it's an iterative process. So it is learning in every Correct. single project, and 100% ಅಂತ like nobody can claim that they've reached 100%. So, Correct. and also that is what makes it more interesting also, I feel. ಯಾಕಂದ್ರೆ there is a learning True. in every single project ಅಲ್ಲ. And ಇನ್ನೊಂದು ನನಗೆ Right. ಪರ್ಸನಲಿ ತುಂಬಾ ಇಷ್ಟ ಆಗೋದು ನಿಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ಅಂದ್ರೆ the kind of roles that you have chosen ಅಲ್ವಾ. ಸೊ ಪ್ರತಿ ಒಂದು ಪಾತ್ರನು ನೀವು ಆಯ್ಕೆ ಮಾಡ್ಕೊಂಡಿರೋದು ಸೊ ಪರ್ಫಾರ್ಮೆನ್ಸ್ಗೆ ತುಂಬಾ ಅವಕಾಶ ಇರುವಂತಹ ರೋಲ್, ಅಂಡ್ ಎವ್ರಿ ರೋಲ್ ಇಸ್ ಲಿಟಲ್ ಡಿಫರೆಂಟ್ ಫ್ರಮ್ ದ ಪ್ರೀವಿಯಸ್ ಫಿಲ್ಮ್ ದಟ್ ಯು ಹ್ಯಾವ್ ಮೇಡ್. ಅಂದ್ರೆ ಇವಾಗ ಸುಮ್ನೆ ಒಂದೇನೋ ಹೀರೋ ಹೆಂಡತಿಯಾಗಿ ಅಥವಾ ಒಂದ್ ಹೀರೋ ಗರ್ಲ್ ಫ್ರೆಂಡ್ ಸುಮ್ನೆ ಗ್ಲಾಮ್ ಡಾಲ್ ತರ ಇಲ್ದೇನೆ ಪರ್ಫಾರ್ಮೆನ್ಸ್ ಇರುವಂತಹ ಪಾತ್ರಗಳೇ ಮಾಡಿದೀರಾ ಹೆಚ್ಚಾಗಿ ನೀವು. ಸೊ ಇಸ್ ಇಟ್ ಅ ಕಾನ್ಶಿಯಸ್ ಡಿಸಿಷನ್ ಅಥವಾ ನಿಮಗ್ ಬಂದಂತಹ ಪಾತ್ರಗಳು ಹಾಗೆ ಸಿಕ್ಕಿದ್ವಾ? ಸೊ ಅದ್ರ ಬಗ್ಗೆ ಏನ್ ಹೇಳಿ? I think after Rangetaranga, yeah, I mean, ನನ್ ತಲೆಲೂ ಹಾಗೇನೆ ಇದೆ ದಟ್ ಯಾವ ಒಂದು ಕ್ಯಾರೆಕ್ಟರ್ ಮಾಡಿದ್ರುನು ಇಟ್ ಶುಡ್ ಬಿ ಚಾಲೆಂಜಿಂಗ್ ಫಾರ್ ಮೀ ಇನ್ ಟರ್ಮ್ಸ್ ಆಫ್ ಇದೇ ಇರ್ಬೋದು, ಏನು ಆಕ್ಟಿಂಗೇ ಇರ್ಬೋದು, ಅಥವಾ ಸ್ಕ್ರಿಪ್ಟ್ ಚೆನ್ನಾಗಿರ್ಬೇಕು, ಅಥವಾ ಡೈರೆಕ್ಟರ್. ಸೊ ಒಂದು ರೋಲ್ ನನ್ಗೆ ಬಂದಾಗ ಯಾರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಅಥವಾ ಯಾವ ಸ್ಕ್ರಿಪ್ಟ್ ಹೇಗಿದೆ, ಮತ್ತೆ ನನ್ ಪಾತ್ರ ಏನು, ಸೊ ಈ ಮೂರೂನು ನೋಡ್ತೀನಿ. ಅಂಡ್ ಯಾವ್ದಾದ್ರು ಒಂದು ಕನೆಕ್ಟ್ ಆದ್ರೂನು ಐ ಜಸ್ಟ್ ಗೋ ವಿತ್ ದ ಫ್ಲೋ. ಹಾಗಿದ್ರಿಂದ ಮೇ ಬಿ I just want to be more than just pretty, I think everybody's pretty that way. What different can I bring about ಅಂತ ನಾನು ಯಾವಾಗ್ಲೂ ಕ್ವೆಶನ್ ಮಾಡ್ಕೋತಾ ಇರ್ತೀನಿ. ನಾನು ವೈ ಶುಡ್ ರಾಧಿಕಾ ನಾರಾಯಣ್ ಪ್ಲೇ ದಿಸ್ ರೋಲ್, ಹೌ ಕ್ಯಾನ್ ಶಿ ಮೇಕ್ ಇಟ್ ಡಿಫ್ರೆಂಟ್ ಅಂತ. ಸೊ ಇನ್ಫ್ಯಾಕ್ಟ್ ನನ್ ಪ್ರೀವಿಯಸ್ ಫಿಲ್ಮ್ಸ್ಗಿಂತನೂ ಡಿಫ್ರೆಂಟ್, ಅಂದ್ರೆ ಈಗ ನಮ್ ಬಾಡಿ ಲ್ಯಾಂಗ್ವೇಜ್ ಕೆಲವು ಸಲ ಸೇಮ್ ಆಗಿದ್ಬಿಡುತ್ತೆ ಪ್ರತಿಭಾ. ಅಂದ್ರೆ ಒಂದ್ ರೀತಿ ಮಾತಾಡೋದಾಗ್ಲಿ, ಒಂದ್ ರೀತಿ ನಮ್ದು ಎಕ್ಸ್ಪ್ರೆಷನ್ಸ್ ವ್ಯಕ್ತಪಡಿಸೋದಾಗ್ಲಿ, ಆಸ್ ಹ್ಯೂಮನ್ ಬೀಯಿಂಗ್ಸ್ ನಮ್ ಬಿಹೇವಿಯರ್ ಒಂದೇ ತರ ಇರುತ್ತೆ. ಬಟ್ ಅದನ್ನು ಮೀರಿ ಯಾವ ರೀತಿ ಅದನ್ನ ಚೇಂಜ್ ಮಾಡ್ಬೋದು ಅಂತ ಐ ಕೀಪ್ ಟ್ರೈಯಿಂಗ್, ಬಿಕಾಸ್ ಇದ್ ಮಾಡೋದ್ರಿಂದ ನಂಗೊಂಥರ ಕಿಕ್ ಕೊಡುತ್ತೆ. ಐ ಥಿಂಕ್ ದಟ್ ಇಸ್ ವೈ ಐ ಲೈಕ್ ಆಕ್ಟಿಂಗ್ ಸೋ ಮಚ್. ಸೊ ದಿಸ್ ಇಸ್ ವಾಟ್ ಕೀಪ್ಸ್ ರನ್ನಿಂಗ್ ಇನ್ ಮೈ ಹೆಡ್. ದಟ್ಸ್ ವೆರಿ ನೈಸ್. ಅಂಡ್ ಇನ್ನೊಂದು ಅದೇ ರಿಲೇಟೆಡ್ ಕ್ವೆಶನ್ ಕೇಳ್ಬೇಕು ಅಂದ್ರೆ, ಈಗ ನೀವು ಯಾವುದೋ ಒಂದು ಪಾತ್ರದ ಒಂದು ಕಥೆಯನ್ನ ಕೇಳಿದಾಗ, ಸೊ ಒಂದ್ ಪಾತ್ರ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು, ಆಸ್ ಎ ರೋಲ್ ನಿಮ್ ಪರ್ಫಾರ್ಮೆನ್ಸ್ಗೆ ತುಂಬಾ ಅವಕಾಶ ಇದೆ. ಬಟ್ ಆಸ್ ಅ ಹೋಲ್ ಸಿನಿಮಾನ ಹೋಲಿಸ್ಟಿಕ್ ಆಗಿ ನೋಡಿದಾಗ ಎಲ್ಲೋ ಒಂದ್ ಕಡೆ ಅಷ್ಟೊಂದು ನಿಮ್ ಕನ್ವಿನ್ಸಿಂಗ್ ಅಂತ ಅನ್ಸ್ತಾ ಇರ್ಬೋದು, ಬಟ್ ಪಾತ್ರ ನಿಮಗ್ ಬಂದಿರೋದು ತುಂಬಾ ಇಷ್ಟ ಆದಾಗ would you still go ahead and do the film, or do you also look at the film as a holistic thing and do you decide based on that? So ಯಾವ ನಿಮ್ಮ ಪರೀಕ್ಷೆ ಇಂಪಾರ್ಟೆಂಟ್? ರೈಟ್. ಸೊ ವೆರಿ ನೈಸ್ ಕ್ವೆಶನ್. ಏನಂದ್ರೆ ಈಗ ಕೆಲವು ಸಲ ಪಾತ್ರ ತುಂಬಾನೇ ಇಷ್ಟ ಆಗುತ್ತೆ. ಪಾತ್ರ ತುಂಬಾ ಇಷ್ಟ ಆಗ್ಬಿಟ್ಟು ನಾವು ಎಸ್ ಅಂತ ಹೇಳಿರ್ತೀವಿ. ಬಟ್ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ನಾನಾ ಕಾರಣಗಳಿಂದ ಅದು ತೆರೆ ಮೇಲೆ ಬಂದಾಗ ಅದೇ ಸೇಮ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬಂದಿರಲ್ಲ. ಅದು ಇಟ್ ಕ್ಯಾನ್ ಬಿ ಮೆನಿ ರೀಸನ್ಸ್, ಬಜೆಟ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಡ್ಯೂರಿಂಗ್ ದ ಪ್ರಾಸೆಸ್ ಏನಾದ್ರೂ ಲಿಮಿಟೇಷನ್ಸ್ ಇರ್ಬೋದು, ಏನೇ ಆಗಿರ್ಬೋದು. ನಾವ್ ಹೆಂಗ್ ಅನ್ಕೊಂಡಿರ್ತೀವೋ ಹಂಗೆ ತೆರೆ ಮೇಲೆ ಬರಲ್ಲ ಕೆಲವು ಸಲ. ಸೊ ಹಾಗಾಗಿ ಯು ಜಸ್ಟ್ ಸಿ ಇಟ್ ಆಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಆಗಿದೆ ನನ್ಗೆ. ನಾನ್ ಅನ್ಕೊಂಡಂಗೆ ಇದು ಬಂದಿಲ್ಲ ಅಂತ ನನ್ಗೆ ಅನ್ಸಿದ್ದೂ ಇದೆ ಈ ಹಿಂದೆ. ಬಟ್ ಎಲ್ಲೂ ರಿಗ್ರೆಟ್ ಫೀಲಿಂಗೇ ಇಲ್ಲ ನನ್ಗೆ, ಬಿಕಾಸ್ ದಟ್ ಸ್ಟೋರಿ ಇಸ್ ಸೋ ಅಮೇಸಿಂಗ್. ಓಕೆ, ಈ ತರದನ್ನು ಒಂದ್ ಮಾಡಿದೀನಿ ಅಂತ ನನ್ಗೆ ಐ ಫೀಲ್ ನೈಸ್ ಅಬೌಟ್ ಇಟ್ ಅಷ್ಟೇ. ಯಾಕಂದ್ರೆ ಎವ್ರಿ ಟೈಮ್ ಯುರ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಅಲ್ವಾ, ಯು ಆರ್ ಲರ್ನಿಂಗ್ ಸಮಥಿಂಗ್ ನ್ಯೂ. ಸೊ ನನ್ಗೆ ಐ ಜಸ್ಟ್ ಸಿ ಇಟ್ ಆಸ್ ಅನ್ ಎಕ್ಸ್ಪೀರಿಯನ್ಸ್. ಅಂಡ್ ಇಟ್ ಇಸ್ ಅಟ್ ದ ಎಂಡ್ ಆಫ್ ದ ಡೇ, ಒಂದು ಫಿಲ್ಮ್ ಸಕ್ಸಸ್ ಆಗೋದು ಅಥವಾ ಫೇಲ್ಯೂರ್ ಆಗೋದು, ಇಟ್ಸ್ ನಾಟ್ ಇನ್ ಯೋರ್ ಹ್ಯಾಂಡ್ಸ್. ಯು ಕ್ಯಾನ್ ಜಸ್ಟ್ ಗಿವ್ ಇಟ್ ದ ಬೆಸ್ಟ್ ಅಷ್ಟೇ, ಅಂಡ್ ಲೀವ್ ದ ರೆಸ್ಟ್ ಟು
ಇನ್ಫ್ಯಾಕ್ಟ್ the ಯು ಬ್ರಾಟ್ ಔಟ್ ಅ the ವೆರಿ ಗುಡ್. supernatural power. ಯಾಕಂದ್ರೆ ಫಿಲ್ಮ್, ಹ್ಮ್. ಪ್ರತಿಯೊಂದು ಫಿಲ್ಮ್ ಒಂದು ಸೂಪರ್ ಹಿಟ್ ಫಿಲಮೇ ಆಗ್ಲಿ ಅಥವಾ ಏನೋ ತುಂಬಾನೇ ಸಕ್ಸಸ್ಫುಲ್ ಆಗಿಲ್ದೇ ಇರೋ ಫಿಲಮೇ ಆಗ್ಲಿ, ದ ಎಫರ್ಟ್ ಇಸ್ ದ ಸೇಮ್ ಫ್ರಮ್ ದ ಟೀಮ್ ಅಲ್ವಾ. ಸೊ ಅಷ್ಟೇ ಪ್ಯಾಷನ್, ಹ್ಮ್. ಅಷ್ಟೇ ಪ್ರೀತಿಯಿಂದ ಮಾಡಿರ್ತಾರೆ. ಬಟ್ ಫಾರ್ ವಾಟ್ ಎವರ್ ರೀಸನ್, ಅಂಡ್ ಜಸ್ಟ್ ಬಿಕಾಸ್ ಪೀಪಲ್ Correct. ನಾಟ್ ಲೈಕ್ ಇಟ್ ಡಸ್ ನಾಟ್ ಮೀನ್ ದಟ್ ಫಿಲ್ಮ್ ವಾಸ್ ಗುಡ್ ಆರ್ ಬ್ಯಾಡ್, ಬಿಕಾಸ್ ಗುಡ್ ಅಥವಾ ಬ್ಯಾಡ್ ಅನ್ನೋದು ತುಂಬಾನೇ ಸಬ್ಜೆಕ್ಟಿವ್. ಸೊ ಅದು ಜನ ಹೇಗೆ Right. ತಗೋತಾರೆ. ಎಷ್ಟೊಂದ್ಸಲ ಕಥೆ ಏನೋ ತುಂಬಾ ಆವರೇಜ್, ಇಟ್ ಇಸ್ ನಥಿಂಗ್ ಎಕ್ಸ್ಟ್ರಾರ್ಡಿನರಿ ಅಂತ ಅನ್ಸುತ್ತೆ, ಬಟ್ ಆದ್ರೂ ಅದು ಬಾಕ್ಸ್ ಆಫೀಸ್ ಅಲ್ಲಿ ಸೂಪರ್ ಹಿಟ್ ಆಗುತ್ತೆ. ಇನ್ ಕೆಲವು ಸಲ ಔಟ್ ಆಫ್ ದ Right. ಬಾಕ್ಸ್ ಥಿಂಕಿಂಗ್, ಎಷ್ಟು ಚೆನ್ನಾಗಿ ಕತೆ ಬರೆದು ಎಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದಾರೆ, ಬಟ್ ಜನ ಕನೆಕ್ಟೇ ಆಗಲ್ಲ. ಸೊ ಐ ಥಿಂಕ್ Right. that's a very good way of looking at it. You do your work 100%, then just don't take success or failure too much into the head. Exactly. That's a very good point. ಆಮೇಲೆ ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ರಿಲೀಸ್ ಟೈಮ್ನು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಟೈಮಲ್ಲಿ ನೀವು ಯು ಹ್ಯಾವ್ ಚೋಸನ್ ಟು ರಿಲೀಸ್ ಅಂತ. ಕೆಲವು ಸಲ ಮಳೆ ಜಾಸ್ತಿ ಇದ್ರೆ ಜನ ಹೋಗ್ಬಿಟ್ಟು ನೋಡಲ್ಲ, ಅಥವಾ ಕೆಲವು ಸಲ ಎಕ್ಸಾಮ್ ಟೈಮಲ್ಲಿ ರಿಲೀಸ್ ಮಾಡ್ಬಿಟ್ರೆ ನೋಡಲ್ಲ. ದ ರೀಸನ್ ಕ್ಯಾನ್ ಬಿ ಎನಾರ್ಮಸ್. ಸೊ ಹಾಗಾಗಿ how a film will do in box office is completely, it's a different ball game altogether. Right, that is exactly true. And ಇನ್ನೊಂದು ಕ್ವೆಶನ್ ಏನಂದ್ರೆ, ಸೊ ನೀವೊಂದು ರೋಲ್ ನ ಪ್ಲೇ ಮಾಡ್ಬೇಕಾದಾಗ, ಆರ್ ಯು ಅ ಕಂಪ್ಲೀಟ್ಲಿ ಡೈರೆಕ್ಟರ್ಸ್ ಆಕ್ಟರ್, ಅಂದ್ರೆ ಡು ಯು ಕಂಪ್ಲೀಟ್ಲಿ ಬಿಲೀವ್ ಇನ್ ದ ವಿಷನ್ ಆಫ್ ಅ ಡೈರೆಕ್ಟರ್ ಅಂಡ್ ಜಸ್ಟ್ ಗೋ ವಿತ್ ದ ಫ್ಲೋ, ಅಥವಾ ಆರ್ ದೇರ್ ಟೈಮ್ಸ್ ವೇರ್ ಯು ಹ್ಯಾವ್ ಲೈಕ್ ಕನ್ಫ್ರಂಟೆಡ್ ಡೈರೆಕ್ಟರ್ ಅಂಡ್ ಸೇ ಇದೆಲ್ಲೋ ಕನೆಕ್ಟ್ ಆಗ್ತಾ ಇಲ್ಲ, ದಿಸ್ ಇಸ್ ನಾಟ್ ವೆರಿ ಕನ್ವಿನ್ಸಿಂಗ್ ಅಂತ ಆತರ ಕಾನ್ವರ್ಸೇಷನ್ಸ್ ಇರತ್ತಾ, ಆರ್ ಡು ಯು generally believe in like the director's vision and just go with it? So what is your approach? So as an actor, my first instinct is to believe in the director's vision of the movie. So ನಾನು ಅವ್ರು ಏನ್ ಹೇಳ್ತಾರೋ, ಬಿಕಾಸ್ ಐ ನೋ ಅಟ್ ದ ಎಂಡ್ ಆಫ್ ದ ಡೇ ಅವ್ರು ತುಂಬಾನೇ ಎಫರ್ಟ್ ಹಾಕಿರ್ತಾರೆ, ಅವ್ರಿಗೊಂದು ವಿಷನ್ ಇರುತ್ತೆ, ಹಿ ಇಸ್ ದ ಸ್ಟೋರಿ ಟೆಲ್ಲರ್ ಅಟ್ ದ ಎಂಡ್ ಆಫ್ ದ ಡೇ, ಐ ಆಮ್ ಜಸ್ಟ್ ಬೀಕ್ ಅ ಪಾರ್ಟ್ ಆಫ್ ಇಟ್ ಅಂತ. ಸೊ ಹಾಗಾಗಿ I just listen to whatever the director has envisioned for the character. ಬಟ್ ಸಮ್ವೇರ್ ನನಗೆ ಇಲ್ಲ, ಇದು ಚೇಂಜ್ ಆಗ್ಬೋದು, ಅಥವಾ ಆತರ ಚೇಂಜ್ ಮಾಡ್ಬೋದು, ಅಥವಾ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತಿದ್ರೆ ಐ ಹ್ಯಾವ್ ಗಿವನ್ ದ ಇನ್ಪುಟ್ಸ್ ಆಲ್ಸೋ, ಅಂಡ್ ಇಟ್ ಇಸ್ ಟೋಟಲಿ ಲೆಫ್ಟ್ ಟು ದೆಮ್ ವೆದರ್ ದೇ ವಾಂಟ್ ಟು ಟೇಕ್ ಇಟ್ ಆರ್ ನಾಟ್. ಸೊ ತಗೊಳ್ಳಿಲ್ಲ ಅಂದ್ರೆ ಏನ್ ಬೇಜಾರಾಗಲ್ಲ ನನಗೆ, ಆತರ ಏನಿಲ್ಲ. ಸೊ ಐ ಮೀನ್ ಫಾರ್ the betterment of the project, whatever you can, however you can help, you just do it. So I believe in that. But first instinct agi nange barodu, it is the director's project, and ಅವ್ರು ಏನ್ ಹೇಳ್ತಾರೆ ಆ ಕ್ಯಾರೆಕ್ಟರ್ ನ ಹಾಗೇನೆ ತಗೊಂಡು ಹೋಗಕ್ಕೆ ಟ್ರೈ ಮಾಡ್ತೀನಿ. ಓಕೆ, ದಟ್ ಇಸ್ ವೆರಿ ನೈಸ್. ಅಂಡ್ ನನ್ ಮುಂದಿನ ಕ್ವೆಶನ್ ನಿಮ್ಗೆ, ನೀವು ಮಾಡಿದಂತಹ ಮತ್ತೊಂದು ಬಹಳ ಇಂಟ್ರೆಸ್ಟಿಂಗ್ ಸಿನಿಮಾ ಅಂದ್ರೆ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ, ಅನಂತ್ ನಾಗ್ ಅವ್ರ. ಅಂಡ್ ಅಫ್ ಕೋರ್ಸ್ ಅನಂತ್ ನಾಗ್ ಅವ್ರು ಎಂತ ಆಕ್ಟರ್ ಅಂತ ನಮ್ಮೆಲ್ರಿಗೂ ಗೊತ್ತು. ಅಂಡ್ ಆ ಪಾತ್ರ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಅಂಡ್ ಆಲ್ಮೋಸ್ಟ್ ಇಟ್ಸ್ ಲೈಕ್ ಅ ಡ್ರೀಮ್ ರೋಲ್ ಫಾರ್ ಎನಿ ಆಕ್ಟರ್ ಟು ಪ್ಲೇ ಅಲ್ವಾ. ಬಿಕಾಸ್ ಅಷ್ಟೊಂದು ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇರುವಂತ ಚಿತ್ರ. ಅಂಡ್ ಬಹಳಷ್ಟು ಜನ ಇನ್ಫ್ಯಾಕ್ಟ್ ಅದು ಆ ಫಿಲ್ಮ್ ರಿಲೀಸ್ ಆದ ಟೈಮಲ್ಲಿ ನಾನು ಬೇರೆ ಬೇರೆ ಆಕ್ಟರ್ಸ್ ಹೇಳಿರೋದನ್ನ ಕೇಳಿದೀನಿ, ದಟ್ ದಿಸ್ ಇಸ್ ದ ಕೈಂಡ್ ಆಫ್ ರೋಲ್ ದಟ್ ಐ ವಾಂಟ್ ಟು ಡೂ ಇನ್ ಫ್ಯೂಚರ್ ಫಿಲ್ಮ್ಸ್ ಅಂತ. ಸೊ ಆ ಎಕ್ಸ್ಪೀರಿಯನ್ಸ್ ಸಿಗಿತ್ತು. ಅಂಡ್ ಅನಂತ್ ನಾಗ್ ಅವ್ರ ಜೊತೆ ಆಕ್ಟ್ ಮಾಡಿ ಅವರ ಪರ್ಫಾರ್ಮೆನ್ಸ್ ಲೆವೆಲ್ ನ ಮ್ಯಾಚ್ ಮಾಡೋದು ಇಟ್ ಇಸ್ ನೋ ಸ್ಮಾಲ್ ಥಿಂಗ್. ಸೊ ಆ ಹೋಲ್ ಜರ್ನಿ ಹೇಗೆ? ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಲರ್ನಿಂಗ್ ಕರ್ವ್ ಇರುವಂತಹ ಒಂದು ಪಾತ್ರ ಅದು. ನಾನು ಫಸ್ಟ್ ಅನಂತ್ನಾಗ್ ಸರ್ ನ ಮೀಟ್ ಮಾಡಿದ್ದು ಫಿಲ್ಮ್ದು ಪೋಸ್ಟರ್ ಫೋಟೋ ಶೂಟ್ಗೆ. ಸೊ ಆವಾಗ ಅವರು ಫುಲ್ಲು, he was actually a mentor for me on the set, and a movie lo mentor alla, but on the set also he was a mentor. So ನನಗೆ ಅವರು ಒಂದು ಫಸ್ಟ್ ಮೀಟಿಂಗ್ ಅಲ್ಲೇ ನನ್ಗೆ ಒಂದು ಕ್ಯಾರೆಕ್ಟರ್ ಗ್ರಾಫ್ ಹೇಗ್ ಬರುತ್ತೆ ಅಂತ ಹೇಳ್ಬಿಟ್ರು. ಸೊ ಈ ತರ ಬರುತ್ತೆ, ಈ ಎಮೋಷನ್ ಫಸ್ಟ್ ಪಾರ್ಟ್ ಅಲ್ಲಿ, ಸೆಕೆಂಡ್ ಪಾರ್ಟ್ ಅಲ್ಲಿ ಹಿಂಗೆ, ದೀಸ್ ಆರ್ ದ ವೇರಿಯೇಷನ್ಸ್ ಆಫ್ ಎಮೋಷನ್ಸ್ ಅಂತೆಲ್ಲ. ಅಂಡ್ ಹಿ ಹಸ್ ಇನ್ವೆಸ್ಟೆಡ್ ಅ ಲಾಟ್ ಆನ್ ದ ಸ್ಕ್ರಿಪ್ಟ್ ಆಲ್ಸೋ, ಸೊ in terms of bettering it and so ಹಾಗಾಗಿ it was amazing. I mean in between shots ನಾವು ಅವ್ರು ಮಾತಾಡೋದನ್ನ ಕೇಳ್ತಾ ಇದ್ವಿ. ಅಂದ್ರೆ ಅವ್ರ ಎಕ್ಸ್ಪೀರಿಯನ್ಸಸ್ ಬಗ್ಗೆ, ಅವರು ಶಂಕರ್ನಾಥ್ ಸರ್ ಬಗ್ಗೆ ಮಾತಾಡೋದಾಗ್ಲಿ, ಅಥವಾ ಅವರು ಮೂವಿ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಮಾತಾಡೋದಾಗ್ಲಿ. ಇನ್ಫ್ಯಾಕ್ಟ್ ನನ್ಗೆ ಏನಾದ್ರೂ ಗೊಂದಲ ಇದ್ದಾಗ ನಾನು ಅವ್ರ ಜೊತೆ ಕೇಳ್ತಾ ಇದ್ದೆ, ಅವ್ರ ಸಜೆಷನ್ ಕೇಳ್ತಾ ಇದ್ದೆ, ಅವ್ರ ಅಡ್ವೈಸ್ ಮಾಡ್ತಾ ಇದ್ರು. ಆಮೇಲೆ ಶಾರ್ಟ್ ಅಲ್ಲಿ ಇರುವಾಗ್ಲೂ ಕೂಡ ಇಲ್ಲ ಇದನ್ನ ಈ ರೀತಿ ಟ್ರೈ ಮಾಡು,
ಅಥವಾ ಟ್ರೈ ಟು ಡೂ ದಿಸ್ ಇನ್ ಅ ಡಿಫ್ರೆಂಟ್ ವೇ ಅಂತ ಎಲ್ಲ. ಚೆನ್ನಾಗ್ ಬಂದಾಗ ಹಿ ಪ್ಯಾಟ್ ಮಿ ಆನ್ ದ ಬ್ಯಾಕ್, ಚೆನ್ನಾಗ್ ಬಂತು ಮಗಳೇ, ಹಿಂಗೆ ಮಾಡು, ಡೋಂಟ್ ಬಿ ನರ್ವಸ್ ಅಂಡ್ ಆಲ್ ದಟ್. ಸೊ ಹಿ ಮೇಡ್ ಶೂರ್ ದಟ್ ಐ ವುಡಂಟ್ ಬಿ ನರ್ವಸ್ ಅಬೌಟ್ ಇಟ್. ಅಫ್ಕೋರ್ಸ್ ನನ್ಗೆ ತುಂಬಾನೇ ಭಯ, ಅಂದ್ರೆ ಫಸ್ಟ್ ಫ್ಯೂ ಡೇಸ್ ಅಲ್ಲೆಲ್ಲ ನನ್ಗೆ ಅನಂತ್ ನಾಗ್ ಸರ್ ಜೊತೆ ಮಾಡ್ತಾ ಇದ್ದೀನಿ, ಅದು ವಾಟ್ ಕೈಂಡ್ ಆಫ್ ಡೈಲಾಗ್ಸ್ ಯುನೋ. ಸೊ ಬಿಕಾಸ್ ದಿಸ್ ಕ್ಯಾರೆಕ್ಟರ್ ಇಸ್ ವೆರಿ ಪವರ್ಫುಲ್ ಅಲ್ಲ. ಈ ಶ್ರಾವ್ಯ ಅನ್ನೋ ಪಾತ್ರ ನಾನು ಮಾಡಿದ್ದು. ಶೀಸ್ ಅ ಬಾಸ್ ಲೇಡಿ. ಸೊ ಆ ಒಂದು ಗತ್ತು, ಆ ಒಂದು ಇದು ಎಲ್ಲ ಇರ್ಬೇಕಾಗಿತ್ತು. ಸೊ ಅವ್ರ ಎದುರುಗಡೆ ನಾನು ಆ ಲೈನ್ಸ್ ಎಲ್ಲ ತಗೊಳ್ಬೇಕಾದ್ರೆ ನನ್ಗೆ ಐ ವಾಸ್ ರಿಯಲಿ ಇಟ್ ವಾಸ್ ಇಂಟಿಮಿಡೇಟಿಂಗ್, ಬಟ್ ಹಿ ಮೇಡ್ ಇಟ್ ವೆರಿ ಈಸಿ ಫಾರ್ ಮೀ ಬಿಕಾಸ್ ಯೂಸ್ ಟು ಡಿಸ್ಕಸ್ ಅ ಲಾಟ್ ಅಬೌಟ್ ದ ಕ್ಯಾರೆಕ್ಟರ್, ಯಾವ ತರ ಇಂಪ್ರೂವ್ ಮಾಡ್ಬೋದು. ಅಂಡ್ ಎಕ್ಸ್ಟ್ರೀಮ್ಲಿ ಜನರಸ್ ಅಂಡ್ ಎಕ್ಸ್ಟ್ರೀಮ್ಲಿ ಕೈಂಡ್ ಹಾರ್ಟೆಡ್ ಪರ್ಸನ್. ಅವ್ರು ಹಾಡೋದಿದೆಯಲ್ಲ, ಐ ಮೀನ್ ನಮ್ಗೊಂಥರ ಫುಲ್ಲು ಹಬ್ಬದ ಟೈಮು, ಹೊಟ್ಟೆಗಾಗಿ ಬಟ್ಟೆ ಗೆಣು ಹೊಟ್ಟೆಗಾಗಿ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಅನಂತ್ ನಾಗ್ ಸರ್ ಇದ್ರೆ ಐ ಜಸ್ಟ್ ಫೆಲ್ಟ್ ಐ ಆಮ್ ಟೇಕನ್ ಕೇರ್ ಆಫ್ ಅಂತ ಆಸ್ ಅನ್ ಆಕ್ಟರ್. ಅಂಡ್ ಇನ್ ಬಿಟ್ವೀನ್ ಶಾರ್ಟ್ಸ್ ಕೂಡ ಸಾಕಷ್ಟು ಹಾಡ್ತಾ ಇದ್ರು ಅವರು. ಅವರ ಎಕ್ಸ್ಪೀರಿಯನ್ಸಸ್ ನ ಕೇಳಕ್ಕೇನೆ ಐ ಥಿಂಕ್ ಇಟ್ ಇಸ್ ಲೈಫ್ ಟೈಮ್ ಆಫ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೋತಾ ಇದ್ರು ವೆರಿ ಜನರಸ್ಲಿ. ಸೊ ವೆರಿ ಮೆಮೊರಬಲ್ ಟೈಮ್ ಇಟ್ ವಾಸ್. ದಟ್ಸ್ ವಂಡರ್ಫುಲ್. ಅಂಡ್ ಇನ್ಫ್ಯಾಕ್ಟ್ ಅನಂತ್ ನಾಗ್ ಅವರ ಒಂದು ವಿಶೇಷತೆ ಏನು ಅಂದ್ರೆ, ಅವರು ಎಷ್ಟು ಅದ್ಭುತವಾದಂತಹ ಪಾತ್ರ ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ. ಇಟ್ ಈಸ್ ಅಮೇಸಿಂಗ್. ಅವ್ರ ಗೋಧಿ ಬಣ್ಣ ಆಗಿರ್ಬೋದು, ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಇರ್ಬೋದು. ಸೊ ಎಷ್ಟು ಒಳ್ಳೊಳ್ಳೆಯ ವಿಭಿನ್ನವಾದಂತಹ ಪಾತ್ರಗಳನ್ನ ಇವತ್ತಿಗೂ ಕೂಡ ಮಾಡ್ತಿದ್ದಾರೆ. ಆ ಗ್ರೇಸ್ ಏನಿದೆ, ಅವರು ಹೀರೋ ಆಗಿತ್ತು ಟೈಮಲ್ಲಿ ಹೇಗಿತ್ತು, ಇವತ್ತಿಗೂ ಕೂಡ ಒಂದು ಚೂರು 1% ಕೂಡ ಕಡಿಮೆ ಆಗಿಲ್ಲ. ಐ ಥಿಂಕ್ ಲೆಜೆಂಡ್. ಕರೆಕ್ಟ್. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ, ಈ ಒಂದು ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ಶೇರ್ ಮಾಡಿದೀನಿ. ಏನಂದ್ರೆ ಅವರು ನನ್ ಡೈಲಾಗ್ಸ್ ಇರುವಾಗ ಅವ್ರ ಕ್ಯೂಸ್ ಕೊಡ್ತಾ ಇದ್ರು, ಲೈಕ್ ಕಂಪ್ಲೀಟ್ ಆಗಿ. ಸೊ ನಾನು ಅವ್ರು ಹೇಳೋದನ್ನ ನಾನು ಸುಮ್ನೆ ಎಮೋಟ್ ಮಾಡ್ಬೇಕು. ಕ್ಯಾಮ್ರಾ ಇಸ್ ಆನ್ ಮೀ, ಬಟ್ ಹೀಸ್ ನಾಟ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಅಂಡ್ ಇನ್ ಸ್ಪೈಟ್ ಆಫ್ ದಟ್ ಅವರು ಅವರ ಡೈಲಾಗ್ಸ್ ನ ತಗೋತಾ ಇದ್ರು. ಮತ್ತೆ I have also been with actors who do the same thing, but ಏನೋ ಒಂದು ಡೈಲಾಗ್ ಹೇಳ್ತಾ ಇದೀನಿ ಅಂತ ಫಾಸ್ಟ್ ಆಗಿ ಪಡ ಹೇಳ್ಬಿಡೋದು. ಆ ತರ ಆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ನಾನು. ಬಟ್ ಅನಂತ್ ನಾಗ್ ಸರ್ ಇದಾರಲ್ಲ, ಯು ಶುಡ್ ಸಿ, ಇಟ್ ಇಸ್ ಆಕ್ಚುಲಿ ಪ್ರೂಫ್ ಆಫ್ ವಾಟ್ ಅನ್ ಅಮೇಸಿಂಗ್ ಜೆಂಟಲ್ಮ್ಯಾನ್ ಅಂಡ್ ಟೀಮ್ ಪ್ಲೇಯರ್ ಹಿ ಈಸ್ ಅಂತ. ಅವರು ಆ ಪಾಸ್, ಅವ್ರದ್ದು ಲೈನ್ಸ್ ಹೇಳ್ಬೇಕಾದ್ರು, ಅದು ಕ್ಯೂ ಇರ್ಬೇಕಾದ್ರು ಆ ಪಾಸ್ ತಗೊಂಡಿದ್ದಾರೆ, ಆ ಒಂದು ಟೋನ್ ತಗೊಂಡಿದ್ದಾರೆ ಎಲ್ಲ. ಹಿ ಮೇಡ್ ಇಟ್ ಸೋ ರಿಯಲ್. ಸೊ ಅಂತ ಆಕ್ಟರ್ ಜೊತೆ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಯೋರ್ ರಿಯಾಕ್ಷನ್ಸ್ ಬಿಕಮ್ ವೆರಿ ನ್ಯಾಚುರಲ್, ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಆಕ್ಟಿಂಗ್ ಇಸ್ ಆಲ್ ಅಬೌಟ್ ರಿಯಾಕ್ಟಿಂಗ್ ಅಲ್ಲ. ಸೊ ಅವ್ರು ಆ ಲೈನ್ಸ್ ಹೇಳ್ತಾ ಇರ್ಬೇಕಾದ್ರೆ, ಆ ಡೈಲಾಗ್ಸ್ ಎಲ್ಲ ತಗೋಬೇಕಾದ್ರೆ, ಆಲ್ ಐ ಹ್ಯಾಡ್ ಟು ಡೂ ವಾಸ್ ಜಸ್ಟ್ ರಿಯಾಕ್ಟ್. ಅಂಡ್ ಹಿ ವಾಸ್ ಸೋ ನ್ಯಾಚುರಲ್. ಈಗ ನಂದು ಏನೇ ಬಂದಿದ್ರು ಅಲ್ಲಿ, ಇಟ್ ಈಸ್ 100% ಬಿಕಾಸ್ ಆಫ್ ಹಿಮ್, ಬಿಕಾಸ್ ಆಫ್ ಅನಂತ್ ನಾಗ್ ಸರ್. ದಟ್ಸ್ ವಂಡರ್ಫುಲ್. ಅಂಡ್ ನೀವು ಮಾಡಿದಂತಹ ಇನ್ನೊಂದು ಸಿನಿಮಾ ಅಂದ್ರೆ ಕಾಫಿ ತೋಟ. ಅಂಡ್ ಒಂದ್ ಇಂಟ್ರೆಸ್ಟಿಂಗ್ ಥಿಂಗ್ ನಾನು ರೀಸೆಂಟ್ ಆಗಿ ನಾನು ಓದ್ತಾ ಇದ್ದಿದ್ದು ಏನು ಅಂದ್ರೆ, ಆ ಕಾಫಿ ತೋಟ ಫಿಲ್ಮ್ ಅಲ್ಲಿ ಯು ಆರ್ ಅ ಸ್ವಿಮ್ಮಿಂಗ್ ಎಕ್ಸ್ಪರ್ಟ್, ಬಟ್ ನಿಮ್ಗೆ ರಿಯಲ್ ಲೈಫ್ ಅಲ್ಲಿ ನೀರ್ ಕಂಡ್ರೆ ತುಂಬಾ ಭಯ ಅಂತ ನಾನು ಓದ್ತಾ ಇದ್ದೆ. ಸೊ ಹೇಗಿರುತ್ತೆ ಈ ತರ ಎಲ್ಲ ಏನು, ಬಿಕಾಸ್ ವೆನ್ ಯು ಆರ್ ಪ್ಲೇಯಿಂಗ್ ಅ ಪರ್ಟಿಕ್ಯುಲರ್ ರೋಲ್, ನಿಮ್ಮ ರಿಯಲ್ ಲೈಫ್ ಏನೇ ಫಿಯರ್ಸ್ ಇದ್ರು ಅದನ್ನ ಯು ಹ್ಯಾವ್ ಟು ಕೀಪ್ ಇಟ್ ಅಸೈಡ್ ಅಂಡ್ ಯು ಹ್ಯಾವ್ ಟು ಆಕ್ಟ್ ಸಚ್ ದಟ್ ಯು ಹ್ಯಾವ್ ಟು ಮೇಕ್ ಇಟ್ ಲುಕ್ ವೆರಿ ರಿಯಲ್. ಸೊ ಬಹಳನೇ ಚಾಲೆಂಜಿಂಗ್. ಸೊ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಅಂಡ್ ಈ ತರ ಎಲ್ಲ ಮಾಡ್ಬೇಕಾದ್ರೆ ಅನ್ಸುತ್ತಾ, ಅಯ್ಯೋ ಯಾಕಪ್ಪ ಮಾಡ್ತಾ ಇದೀನಿ ಅಂತ ಯಾವತ್ತಾರು? ಇಲ್ಲ, ಒಂಥರ ಮ್ಯಾಡ್ನೆಸ್ ಅನ್ಸುತ್ತೆ ಫಾರ್ ಆಕ್ಟರ್ಸ್. ಏನಾದ್ರೂ ಈ ತರ ಚಾಲೆಂಜಿಂಗ್ ಆಗಿ ಮಾಡ್ಬೇಕು ಅಂದ್ರೆ ಐ ಥಿಂಕ್ ವಿ ಜಸ್ಟ್ ಗೆಟ್ ಎಕ್ಸೈಟೆಡ್. ಸೊ ಆ ತರನೇ ಈ ರೋಲ್ ಬಂದಾಗ, ವೆನ್ ಇಟ್ ಡಿಮಾಂಡೆಡ್ ದಟ್ ಐ ನೋ ಸ್ವಿಮ್ಮಿಂಗ್, ನಾನು ಆಕ್ಚುಲಿ ಸ್ವಿಮ್ಮಿಂಗ್ ಕ್ಲಾಸಸ್ ಹೋದೆ ಆಮೇಲೆ. ಬಟ್ ಆಫ್ ಕೋರ್ಸ್ ಐ ಮೀನ್ ಎಕ್ಸ್ಪರ್ಟ್ ಸ್ವಿಮ್ಮರ್ ಏನೋ ಆಗ್ಲಿಲ್ಲ ನಾನು. ಬಟ್ ಈ ಫ್ಲೋಟಿಂಗ್ ಸ್ವಲ್ಪ ಫ್ಯೂ ನುವಾನ್ಸಸ್ ಆಫ್ ಸ್ವಿಮ್ಮಿಂಗ್ ಎಲ್ಲ ಬರ್ತಿತ್ತು. ಆ ಫಿಯರ್ ಒಂದ್ ರೀತಿಲಿ ಹೋಯ್ತು ನನಗೆ. ಬಟ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಶೂಟ್ ಮಾಡ್ತಾ ಇರ್ಬೇಕಾದ್ರೆ, ಐ ಮೀನ್ ಎವ್ರಿಬಡಿ ಇಸ್ ದೇರ್. ಏನಾದ್ರೂ ಆದ್ರೆ ಆ ಪ್ರಿಕಾಷನ್ಸ್ ಎಲ್ಲ ತಗೋಬೇಕು ಅಂತ ಎಲ್ಲ ಪ್ರಿಕಾಷನರಿ ಮೆಷರ್ ಎಲ್ಲ ಇತ್ತು ಇಂಟ್ಯಾಕ್ಟ್. ಇನ್ಫ್ಯಾಕ್ಟ್ ಆ ಕಾಫಿ ತೋಟ ಸೀನ್ ಅಲ್ಲಿ ನಾನು ಡ್ರೌನಿಂಗ್ ಸೀನು ಕೂಡ ಇದೆ. ಆಮೇಲೆ ಅದಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಅಲ್ಲೇನೆ
somebody is actually pulling me down, and underwater shots ಎಲ್ಲ ಇದೆ. ಸೊ ಅದೆಲ್ಲ ಮಾಡೋದೆಲ್ಲ ಇಟ್ ಇಸ್ ಆಕ್ಚುಲಿ ವೆರಿ, ಈಗ ವೆನ್ ಐ ಲುಕ್ ಬ್ಯಾಕ್ ಐ ಫೀಲ್ ಗ್ಲಾಡ್ ದಟ್ ಐ ಕುಡ್ ಡೂ ಸಮಥಿಂಗ್ ಲೈಕ್ ದಟ್. ಒಂದು ಫಿಯರ್ ಆಫ್ ವಾಟರ್ ಇನ್ನೂ ಇದೆ, ಬಟ್ ಆ ಒಂದು ರೋಲ್ ಇಂದ ಐ ಲರ್ನ್ ಹೌ ಟು ಸ್ವಿಮ್, ಸೊ ಆಮೇಲೆ ಇನ್ನೊಂದೇನಂದ್ರೆ ನಾಟ್ ಜಸ್ಟ್ ದಟ್, ಈಗ ಇನ್ನೊಂದು ಮೂವಿ ಬರುತ್ತೆ ಚೇಸ್ ಅಂತ, ಅದರಲ್ಲಿ ನಂದು ಒಂದ್ ಪೆಟ್ ಇದೆ, ಶಿ ಇಸ್ ಅ ಡಾಗ್ ಲವರ್. ನನ್ ಕ್ಯಾರೆಕ್ಟರ್ ಇಸ್ ಅ ಡಾಗ್ ಲವರ್. ಸೊ ನಾನ್ ರಿಯಲ್ ಲೈಫ್ ಅಲ್ಲಿ ಐ ಆಮ್ ನಾಟ್ ಅನ್ ಆನಿಮಲ್ ಪರ್ಸನ್. ಸೊ ನನ್ ಸ್ವಲ್ಪ ಭಯ ಡಾಗ್ ಅಂದ್ರೆ. ಸೊ ಅದ್ರ ಜೊತೆನೂ ಹೆಂಗೆ ಆ ಫಿಯರ್ ನ ಓವರ್ಕಮ್ ಮಾಡ್ಕೊಂಡು ಆ ಡಾಗ್ ನ ಮುದ್ ಮಾಡ್ಬೇಕು ಎಲ್ಲ, ಆ ಡಾಗ್ ನೆಕ್ಕುತ್ತೆ, ಬಾಯಿನ ತುಂಬಾ ಹತ್ರ ಮುಖಕ್ಕೆಲ್ಲ ತರುತ್ತೆ ಅಂತ. ಸೊ ಐ ಹ್ಯಾಡ್ ಟು ಬಿ ವೆರಿ ನ್ಯಾಚುರಲ್ ವಿತ್ ದಟ್, ಐ ಹ್ಯಾಡ್ ಟು ಬಿ ಓಕೆ ವಿತ್ ದಟ್. ಸೊ ಸಮ್ವೇರ್ ಆ ಫಿಯರ್ ನ ಪಕ್ಕಕ್ಕಿಟ್ಟು ಅದನ್ನ ಮಾಡ್ಬೇಕಾಗುತ್ತೆ. ಐ ಥಿಂಕ್ ದಟ್ ಇಸ್ ಒನ್ ಆಫ್ ದ ರೀಸನ್ಸ್ ವೈ ಇಟ್ ಇಸ್ ಅಮೇಝಿಂಗ್, ದ ಹೋಲ್ ಎಕ್ಸ್ಪೀರಿಯನ್ಸ್ ಆಫ್ ಆಕ್ಟಿಂಗ್. ನನ್ನ ನೆಕ್ಸ್ಟ್ ಕ್ವೆಶನ್ ನಿಮ್ಗೆ ಏನು ಅಂತ ಅಂದ್ರೆ, ಸೊ ಒನ್ ಆಫ್ ದ ಮೋಸ್ಟ್ ಟಾಕ್ಡ್ ಅಬೌಟ್ ಥಿಂಗ್ಸ್, ನಾಟ್ ಫಿಲಮ್ ಇಂಡಸ್ಟ್ರಿ ಮಾತ್ರ ಅಲ್ಲ, ಇನ್ ಜನರಲ್ ಅಂದ್ರೆ, ಇಸ್ ದ ಡಿಸ್ಪ್ಯಾರಿಟಿ ಇನ್ ಕಾಂಪನ್ಸೇಷನ್ ಮೆನ್ ವರ್ಸಸ್ ವಿಮೆನ್ ಇನ್ ಆಲ್ ದ ಫೀಲ್ಡ್ಸ್. ಬಟ್ ಮೂವಿ ಇಂಡಸ್ಟ್ರಿಯಲ್ಲಿ ಬಿಕಾಸ್ ಆಫ್ ಇಟ್ಸ್ ಗ್ಲಾಮರ್, ಬಿಕಾಸ್ ಆಫ್ ಇಟ್ಸ್ ರೈಟ್, ಅದು ಸ್ವಲ್ಪ ಜಾಸ್ತಿನೇ ಹೈಲೈಟ್ ಆಗಿ ಕಾಣಿಸುತ್ತೆ. And a lot of people, it's like an open secret, ellargu gottu, but being an actress is not an easy job, and it is also very expensive in many ways, because you invest a lot on clothes agirbodu, makeup, to take care of your hair. Even while you're off the screen alva, people still expect you to be very presentable. So ನೀವು ಹಾಕೊಳ್ಳೋ ಡ್ರೆಸ್ ಇಂದ ಹಿಡಿದು ಎವ್ರಿಥಿಂಗ್, ಅದರಲ್ಲೂ ಈಗ ಸೋಷಿಯಲ್ ಮೀಡಿಯಾ ಕಾಲದಲ್ಲಂತೂ ಒಂಥರ ಝೂಮ್ ಲೆನ್ಸ್ ಹಾಕಿ ಯು ಆರ್ ಬೀನ್ ವಾಚ್ಡ್ ಅಂಡ್ ಜಡ್ಜ್ ಫಾರ್ ಎವ್ರಿಥಿಂಗ್. ಸೊ ಅದ್ ಕೆಲವೊಂದ್ಸಲ ಪ್ರೆಷರ್ ಅಂತ ಅನ್ಸತ್ತಾ? ಅಂಡ್ ವಾಟ್ ವುಡ್ ಯು ಲೈಕ್ ಟು ಟೆಲ್ ಆಲ್ ಲೈಕ್ ಪೀಪಲ್ ಇನ್ ಟರ್ಮ್ಸ್ ಆಫ್ ಇಂಪ್ರೂವಿಂಗ್ ದಟ್ ಪೇ ಡಿಸ್ಪ್ಯಾರಿಟಿ ಇನ್ ಮೂವಿ ಇಂಡಸ್ಟ್ರಿ ಪರ್ಟಿಕ್ಯುಲರ್ಲಿ? ವೆಲ್, ಯಾ, ವೆರಿ ಇಂಟ್ರೆಸ್ಟಿಂಗ್. ನಾನ್ ಫಸ್ಟ್ ಶುರು ಮಾಡಿದಾಗ, ಇನ್ಫ್ಯಾಕ್ಟ್ ನನ್ಗೆ ಯಾರು ಹೇಳ್ಕೊಡೋರು ಇರ್ಲಿಲ್ಲ ಇನ್ ಟರ್ಮ್ಸ್ ಆಫ್ ಲುಕ್ಸ್ ಆಗಿರ್ಬಹುದು, ಅಥವಾ ಎಷ್ಟು ಪೇ ಕೇಳ್ಬಹುದು, ಆತರ ಎಲ್ಲ. ಸೊ I have only learned on job. I learned with my experience, learned by looking at people around. So yeah, I mean, even with regard to presentability, ನೀವು ಹೇಳಿದಾಗ it was a pressure for me. ರಂಗಿತರಂಗ ಆದ್ಮೇಲೆ ಎಷ್ಟು ಜನ ನೋಡಿದ್ದಾರೆ. ಇನ್ಫ್ಯಾಕ್ಟ್ ಈಗ I think I would deal with something like that better than how I dealt with it that time. And when I say deal, I mean, ನನ್ಗೆ ಹೌದಾ ಇಷ್ಟೊಂದ್ ಜನ ನೋಡ್ತಾ ಇದಾರ, ಹಿಂಗಾಗ್ತಾ ಇದೆ ಒಂಥರ. ಇಟ್ ವಾಸ್ ಲೈಕ್ ಸರಿಯಲ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಅಂಡ್ ಆಲ್ಸೋ ಆಫ್ ಕೋರ್ಸ್ ಅ ಲಾಟ್ ಆಫ್ ಪೀಪಲ್ ಈಗ ಅಡ್ವೈಸು ಮಾಡಿದ್ದಾರೆ, ಇಲ್ಲ ಹಿಂಗಿರಿ ಹಂಗಿರಿ, ಯಾಕಂದ್ರೆ ನಾವು ಫಸ್ಟ್ ಬಂದಿದ್ದಲ್ಲ ಇಂಡಸ್ಟ್ರಿಗೆ. ಸೊ ಸಾಕಷ್ಟು ಜನ ಇಲ್ಲ, ಯು ಶುಡ್ ಲುಕ್ ಲೈಕ್ ದಿಸ್, ಯು ಶುಡ್ ಲುಕ್ ಲೈಕ್ ದಟ್ ಅಂತ. ಸೊ ಐ ಆಮ್ ಸೋ ಗ್ಲಾಡ್ ದಟ್ ಐ ಜಸ್ಟ್ ಸ್ಟಕ್ ಟು ವಾಟ್ ಎವರ್ ಐ ಥಾಟ್ ವಾಸ್ ಬೆಸ್ಟ್ ಫಾರ್ ಮಿ. ಇನ್ಫ್ಯಾಕ್ಟ್ ಇದು ರಮೇಶ್ ಅರವಿಂದ್ ಸರ್ದು ಒಂದು ಇಂಟರ್ವ್ಯೂ ನೋಡ್ಬಿಟ್ಟು ನಾನು ಕಲ್ತಿದ್ದು. ರಂಗಿತರಂಗ ರಿಲೀಸ್ ಆಗಿತ್ತು ಅವಾಗ, ಅವ್ರದ್ದು ಒಂದು ಇಂಟರ್ವ್ಯೂ ಕೂಡ ಬರ್ತಾ ಇತ್ತು ಆನ್ ಟಿವಿ. ಆಂಕರ್ ಕೇಳ್ತಾರೆ, ನೀವು ಫ್ರೆಶ್ ಆಗಿ ಶುರು ಮಾಡಿರೋರ್ಗೆ ಈ ಇಂಡಸ್ಟ್ರಿಲಿ, ನ್ಯೂ ಕಮರ್ಸ್ಗೆ ಏನ್ ಅಡ್ವೈಸ್ ಮಾಡ್ತೀರಾ ಅಂತ. ಅವ್ರು ಹೇಳ್ತಾರೆ, ಜಸ್ಟ್ ಬಿ ಯೋರ್ ಸೆಲ್ಫ್ ಅಂತ. ಸೊ ಆ ಒಂದು ಅಡ್ವೈಸ್ ನಾನು ಏನು ರಮೇಶ್ ಸರ್ದು ಆನ್ ಟಿವಿ ನೋಡಿದ್ನು, ಇಲ್ಲಿವರೆಗೂ ನಾನು ಅದನ್ನ ಫಾಲೋ ಮಾಡ್ತಾ ಬಂದಿದ್ದೀನಿ. ಸೊ ಈ ತರ, ಅಂಡ್ ಐ ವಾಸ್ ಈವನ್ ಟೆಲಿಂಗ್ ಹಿಮ್ ದಿಸ್, ನಾನು ಅವ್ರ ಜೊತೆ ಶಿವಾಜಿ ಸುರತ್ಕಲ್ ಅಲ್ಲಿ ವರ್ಕ್ ಮಾಡಿದಾಗ ಐ ಈವನ್ ಟೋಲ್ಡ್ ಹಿಮ್ ದಿಸ್. ಐ ಸೆಡ್, ಸರ್, ನೀವು ಇದನ್ನ ಹೇಳಿದ್ರಿ ನೀವು, ಅಂಡ್ ಇಟ್ ಹ್ಯಾಸ್ ಜಸ್ಟ್ ಸ್ಟೇಡ್ ವಿತ್ ಮೀ ಟಿಲ್ ಟುಡೇ ಅಂತ. ಸೊ when it comes to pressure and looks, this is what I have to say. In terms of pay parity, of course ತುಂಬಾನೇ ವ್ಯತ್ಯಾಸ ಇದೆ. And I would only say that, yeah, it becomes, I mean, ಈಗ ಜಾಸ್ತಿ ಕೇಳಿದ್ರೆ ನಮ್ಮನ್ನ, I mean, there are a lot of people who will, be there to do it for a lesser price. So I have treated this industry, ನನ್ಗೇನಪ್ಪಾ ಅಂದ್ರೆ, ನಾನು ಹೇಗೆ ಇದನ್ನ ಡೀಲ್ ಮಾಡ್ತೀನಿ ಅಂದ್ರೆ, I have treated this as something that I love to do. It's a passion. So ಹಾಗಾಗಿ if a very nice role comes about, and if I have to do it for a lesser price, I just go ahead and do it. But I would love for both men and women to have
to be treated as equal in terms of pay. ಅಂದ್ರೆ there should be a scale at least ಅಂತ ನಾನ್ ಅನ್ಕೋತೀನಿ. Of course, a hero will have more number of shoot dates ಎಲ್ಲ, but ಎಲ್ಲೋ ಒಂದ್ ಕಡೆ, I mean, if there is a way by which you can determine in terms of merit ಆಗಿರ್ಬೋದು, or in terms of experience ಆಗಿರ್ಬೋದು, if there is a way to bring about pay parity, then I think I'll be very happy. In fact, I haven't been asked this question. I think you're the first person to ask me this question, and on a public platform. So I'm also thinking about it, on how it can be changed for us. But if it can be changed, it's amazing. But how? I think we all should just get together. ಬರೀ what actresses say ಅದ್ರ ಬಗ್ಗೆ ಮಾತಾಡಿದ್ರೆ ಸಾಲಲ್ಲ, actors ಕೂಡ ಮಾತಾಡ್ಬೇಕು ಅದ್ರ ಬಗ್ಗೆ. So there should be a realization from every angle. Right. Only then it will change. Yeah. Yeah, in fact, like you said, there is not much transparency about it. Like you were mentioning, Alva. So a lot of people don't know what is the so-called, good pay. What should I ask for? Annonthadu ಗೊತ್ತಿರಲ್ಲ, because there is not much information. There is no transparency around it. Correct. So ಈ Right. ಕಾರ್ಯಕ್ರಮದ ಮೂಲಕ let us hope that there is more transparency around this, and ಇನ್ನೂ ಜಾಸ್ತಿ ಫಿಮೇಲ್ ಆಧಾರಿತ ಪಾತ್ರಗಳು ಬರಬೇಕು. ಆವಾಗ ಪ್ರಾಯಶಃ ಸ್ಲೋಲಿ, ಐ ಮೀನ್, ಇಟ್ ಡೆಫಿನೆಟ್ಲಿ ಕೆನಾಟ್ ಬಿ ಅನ್ ಓವರ್ ನೈಟ್ ಚೇಂಜ್, ಬಟ್ ಇವಾಗ ಸ್ವಲ್ಪ Exactly. ಟ್ರೆಂಡ್ ಚೇಂಜ್ ಆಗಿದೆ. ದಟ್ ದೇರ್ ಆರ್ ಲಾಟ್ ಆಫ್ ಗುಡ್ ಫಿಮೇಲ್ ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಇರುವಂತಹ ಸಿನಿಮಾಗಳು ಬರ್ತಾ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ. ಲೆಟ್ ಅಸ್ ಹೋಪ್ ದಟ್ ದ ಪರ್ಸೆಂಟೇಜ್ ಇನ್ಕ್ರೀಸಸ್ ಸೊ ದಟ್ ಇಟ್ ಕ್ಯಾನ್ Increases, yes. ದಟ್ ಚೇಂಜ್ ಅಂತ. Yeah, and ಜನನು ನೋಡಿದ್ರೆ, I mean, if people also watch female oriented films ಎಲ್ಲ in equal measure, then there will be more ಡಿಮ್ಯಾಂಡ್ ಜಾಸ್ತಿ ಆದಾಗ ಸಪ್ಲೈ ಜಾಸ್ತಿ ಆಗುತ್ತೆ. ಸೊ ಬಿಕಾಸ್ ಈಗ ಪ್ರೊಡ್ಯೂಸರ್ಸ್ಗೂ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ದ ಫಸ್ಟ್ ಕ್ವೆಶ್ಚನ್ ಅವ್ರಿಗೆ ಬರೋದು ಏನಪ್ಪಾ ಅಂದ್ರೆ, ನಮ್ ಹಾಕಿದ ಬಂಡವಾಳ ವಾಪಸ್ ಬರುತ್ತೋ ಇಲ್ವೋ ಅಂತ. ಸೊ ಆ ಕತೆ ಚೆನ್ನಾಗಿದ್ಬಿಟ್ಟು, ಫಾರ್ ಎಕ್ಸಾಂಪಲ್ U-Turn ಅಲ್ಲ, ಇಟ್ ವಾಸ್ solely driven by a female character or female characters. So athara, I mean, if you know how to market it well, and if you can present a film well, then I think people will accept it also. So adunu proof ಮಾಡಿದ್ದಾರೆ. So ಏನಂದ್ರೆ ಈ ಬೋತ್ ಸೈಡ್ಸ್ ಅಲ್ಲಿ ಇದು ಜಾಸ್ತಿ ಆಗ್ಬೇಕು. ಜನ ನೋಡೋದನ್ನು, ಜನ ಮಾಡೋದನ್ನು, ಐ ಮೀನ್ ಫಿಲ್ಮ್ ಮೇಕರ್ಸ್ ಅಂಡ್ ಆಡಿಯನ್ಸ್ ಎರಡನ್ನೂ ಜಾಸ್ತಿ ಆಗ್ಬೇಕು ಅಂತ ನನ್ಗನ್ಸುತ್ತೆ. Right. So Radhika, next segment on the show, some quick questions, okay na? So what is Radhika's favorite color? It's blue. Blue, wonderful. White. Favorite dress? ಫೇವ್ರೆಟ್ ಡ್ರೆಸ್ ನನಗೆ ಒನ್ ಪೀಸ್ ಡ್ರೆಸ್ಸಸ್ ತುಂಬಾನೇ ಇಷ್ಟ ಆಗುತ್ತೆ. ದ ಡ್ರೆಸ್ಸಸ್ ಬೇಸಿಕ್ಲಿ, ಅದು ಬಿಟ್ರೆ ಸಾರೀಸ್. ನೈಸ್. ರಾಧಿಕಾ ಅವರು ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ನೋಡಿರುವಂತಹ ಕನ್ನಡ ಸಿನಿಮಾ ಯಾವುದು? ನೀವ್ ಆಕ್ಟ್ ಮಾಡಿಲ್ದೇ ಇರುವಂತ ಸಿನಿಮಾ? ಐ ಥಿಂಕ್ ಎರಡು ಕನಸು. ಎರಡು ಕನಸು. ಡಾಕ್ಟರ್ ರಾಜ್ಕುಮಾರ್ ಸರ್ದು ಎರಡು ಕನಸು. ವಂಡರ್ಫುಲ್. ಸೊ ನೀವ್ ಇಲ್ಲಿ ತನಕ ವಿಸಿಟ್ ಮಾಡಿರೋ ಒಂದ್ ವೆಕೇಶನ್ ಪ್ಲೇಸ್ ನಿಮಗ್ ತುಂಬಾ ಇಷ್ಟ ಆಗಿದೆ, ವಾವ್, ಐ ವುಡ್ ವಾಂಟ್ ಟು ಗೋ ಬ್ಯಾಕ್ ದೇರ್ ಅಗೇನ್ ಟು ವಿಸಿಟ್ ಅಂತ ಅನ್ಸಿರುವಂತಹ ಜಾಗ ಯಾವ್ದಾದ್ರು ಇದೆಯಾ? ನನ್ಗೆ ನೆದರ್ಲ್ಯಾಂಡ್ಸ್ ಅಲ್ಲಿ ನಾವು ಮುಂದಿನ ನಿಲ್ದಾಣ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಹೂರ್ನ್ ಅನ್ನೋ ಜಾಗ ತುಂಬಾನೇ ಇಷ್ಟ ಆಯ್ತು ನನ್ಗೆ. ಈ ನೀವು ಕ್ಲೈಮ್ಯಾಕ್ಸ್ ಆಫ್ ಮುಂದಿನ ನಿಲ್ದಾಣ ಏನ್ ನೋಡ್ತೀರಾ, 3 ಜನನು ವಾಕ್ ಮಾಡ್ತಿರ್ತಾರೆ. ಸೊ ನಂದುನು ವಾಕ್ ಇದೆ ಲಾಸ್ಟ್ ಬರೋದು. ಆ ವಾಕ್ ನ ಶೂಟ್ ಮಾಡಿರೋದು ಹೂರ್ನ್ ಅನ್ನೋ ಜಾಗದಲ್ಲಿ, ನೆದರ್ಲ್ಯಾಂಡ್ಸ್ ಅಲ್ಲಿ. ಸೊ ನನ್ಗೆ ತುಂಬಾನೇ ಫೇವ್ರೆಟ್ ಪ್ಲೇಸ್. ಇನ್ಫ್ಯಾಕ್ಟ್ ಹೋಲ್ ಆಫ್ ನೆದರ್ಲ್ಯಾಂಡ್ಸ್ ತುಂಬಾನೇ ಇಷ್ಟ ಆಯ್ತು ನನ್ಗೆ. ಹೌದು, ಇನ್ಫ್ಯಾಕ್ಟ್ ನೀವು ಮುಂದಿನ ನಿಲ್ದಾಣದ ಬಗ್ಗೆ ಹೇಳ್ತಿದ್ರೆ ಅದ್ರ ಬಗ್ಗೆ ಮಾತಾಡೋಣ. ಇಟ್ಸ್ ಆಕ್ಚುಲಿ ದ ಸಿನಿಮಾಟೋಗ್ರಫಿ ಆಫ್ ದ ಫಿಲ್ಮ್ ಇಸ್ ಆಕ್ಚುಲಿ ವೆರಿ ವೆರಿ ವೆಲ್ ಮೇಡ್. ಬೆಂಗಳೂರಲ್ಲಿ ನಿಮ್ಮ ಫೇವ್ರೆಟ್ ಜಾಗ ಯಾವುದು? ಬೆಂಗಳೂರಲ್ಲಿ ನನ್ನ ಫೇವ್ರೆಟ್ ಜಾಗ ನನ್ನ ಮನೆ ಆಗ್ಬಿಟ್ಟಿದೆ ಈಗ. ದಟ್ ಈಸ್ ಮೈ ಕರೆಂಟ್ ಫೇವ್ರೆಟ್. ಪ್ರೀ ಕೋವಿಡ್ ಎರಾ ಬಗ್ಗೆ ಹೇಳ್ಬೇಕು. ಪ್ರೀ ಕೋವಿಡ್ ಎರಾ ಬಗ್ಗೆ ಹೇಳ್ಬೇಕು, ಸೊಮಾರ ಅಂತ ಒಂದು ಕೋವರ್ಕಿಂಗ್ ಸ್ಪೇಸ್ ಇದೆ. ಸೊ ಐ ಲೈಕ್ ದಟ್ ಸ್ಪೇಸ್ ಅ ಲಾಟ್. ಅಂಡ್ ದರ್ ಇಸ್ ಅನದರ್ ಪ್ಲೇಸ್ ಇನ್ JP Nagar, ಟ್ಯಾಬ್ ಅಂತ. ಸೊ ಅಲ್ಲೂ ಫ್ರೀಕ್ವೆಂಟ್ ಮಾಡ್ತಿರ್ತೀನಿ. ಐ ಲೈಕ್ ದ ಟೀ ದೇರ್. ಸೊ ದಟ್ ಇಸ್ a nice place. Yeah. These two places are good. ನೀವು ರೀಸೆಂಟ್ ಆಗಿ ನೋಡಿರುವಂತಹ ಯಾವ್ದಾದ್ರು ಸಿನಿಮಾದಲ್ಲಿ ನಿಮ್ಗೆ ತುಂಬಾ ಫೀಮೇಲ್ ಯಾವ್ದಾದ್ರು ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿ, ಸೊ ನಾನು ಈ ಕ್ಯಾರೆಕ್ಟರ್ ಮಾಡಿದ್ರೆ ಮೇ ಬಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ತೋರಿಸ್ತಾ ಇದ್ದೆ ಅಂತ ಅನ್ಸಿರುವಂತ ಯಾವ್ದಾದ್ರು ಸಿನಿಮಾ ಇದೆಯಾ? ಅದೇ ನನ್ಗೆ ಆಲಿಯಾ ಭಟ್ಟದ ರಾಜಿ ಹಂಗನ್ಸುತ್ತೆ.
I wish I had played this role ಅಂತ. Wow, that's a very ಅಂಡ್ ಡಿಯರ್ ಜಿಂದಗಿಲಿ ಆಲಿಯಾ ಭಟ್ ರೋಲ್ ಕೂಡ ನಂಗೆ ತುಂಬಾ ಇಷ್ಟ. yeah, those two are very nice roles. So favorite Correct, yeah. ಊಟ ಯಾವುದು? ಸೊ ನಾನು ಎಷ್ಟು ಸಲ ಬೇಕಾದ್ರೂ ಇದು ತಿಂತೀನಿ ಅಂತ ಅನ್ಸುವಂತ ತಿಂಡಿ ಅಥವಾ ಸೊ ತಿಂಡಿ ನನ್ಗೆ ಪೂರಿ ತುಂಬಾನೇ ಇಷ್ಟ. ಇಡ್ಲಿ ಮತ್ತೆ ಚಟ್ನಿ, ಸಾಂಬಾರ್, ವಡೆ ತುಂಬಾನೇ ಇಷ್ಟ. ಎಷ್ಟು ಸಲ ಬೇಕಾದ್ರೂ ಆಕ್ಚುಲಿ ತಿಂತೀನಿ ಪೂರಿ ಆಕ್ಚುಲಿ ಸ್ವಲ್ಪ ಆಯಿಲಿ ಅಂತ ಕಮ್ಮಿ ತಿನ್ನೋದು ನಾನು. ಬಟ್ ಇಡ್ಲಿ, ವಡೆ, ಚಟ್ನಿ ನನ್ ಫೇವ್ರೆಟ್. ಎಷ್ಟು ಸಲ ಬೇಕಾದ್ರೂ ತಿಂತೀನಿ. ಓಕೆ. ಅಂಡ್ ಊಟ ಅಮ್ಮ ವಂಡರ್ಫುಲ್ ಆಗಿರೋ ಕ್ಯಾರೆಟ್ ಬಾತ್ ಮಾಡ್ತಾರೆ. ಸೊ ಅದನ್ನ ಎಷ್ಟು ಸಲ ಬೇಕಾದ್ರೂ ತಿನ್ಬೋದು ಆತರ. ಓಕೆ, ಸೂಪರ್. ಸೊ ಈ ಟೈಮ್ಗೆ ನಿಮ್ಗೆ ನೆನಪಾಗ್ತಿರೋಂತಹ ಯಾರು ಕನ್ನಡ ಹಾಡು, ಈ ತಕ್ಷಣ ನಂಗೆ ಈ ಕನ್ನಡ ಹಾಡು ನೆನಪಾಗ್ತಿದೆ ಅಂತ ಅನ್ಸ್ತಾ ಇರುವಂತಹ ಹಾಡು ಯಾವುದು? ನಗು ಎಂದಿದೆ ಮಂಜಿನ ಬಿಂದು, ಗಾಳಿ Yeah. Super. So yeah, that was rapid fire questions. So thank you so much. ಸೊ ನನ್ನ ಮುಂದಿನ ಕ್ವೆಶನ್ ನಿಮ್ಗೆ ಮುಂದಿನ ನಿಲ್ದಾಣ ಇತ್ತೀಚೆಗೆ ಬಹಳಷ್ಟು ಪಾಪ್ಯುಲರ್ ಆಗಿರುವಂತಹ ಒಂದ್ ಸಿನಿಮಾ. ಬಹಳಷ್ಟು ಒಳ್ಳೊಳ್ಳೆ ರಿವ್ಯೂಸ್ ಬಂದಿದೆ ಅಂಡ್ ನಿಮ್ ಲುಕ್ ಬಗ್ಗೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ ದಟ್ ಯು ಆರ್ ಸೀನ್ ಇನ್ ಅ ವೆರಿ ಡಿಫ್ರೆಂಟ್ ಲುಕ್. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನೀವು ಮಾಡಿರುವಂತಹ ಫಿಲಮ್ ಅಲ್ಲಿ ಜಾಸ್ತಿ ಸಂಖ್ಯೆ ಥ್ರಿಲ್ಲರ್ ಸಿನಿಮಾಸ್ ಮಾಡಿದೀರಾ. ಇದೊಂಥರ ಫುಲ್ ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಅಂಡ್ ನಿಮ್ ಲುಕ್ ಕೂಡ ತುಂಬಾ ಚೆನ್ನಾಗಿದೆ, ಕ್ಲಾಸಿ ಆಗಿದೆ. ನಿಮ್ ಡ್ರೆಸ್ಸಸ್ ಆಗಿರ್ಬೋದು, ನಿಮ್ಮ ಪ್ರೆಸೆಂಟೇಶನ್ ಹೋಲ್ ಇನ್ ದ ಫಿಲ್ಮ್. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ವರ್ಕ್ ಮಾಡಿದ್ದು ಮುಂದಿನ ನಿಲ್ದಾಣದ ಬಗ್ಗೆ? ತುಂಬಾನೇ ಚೆನ್ನಾಗಿತ್ತು. ಅಂಡ್ ಇನ್ಫ್ಯಾಕ್ಟ್ ಮುಂದಿನ ನಿಲ್ದಾಣ ಚಿತ್ರದ ಡೈರೆಕ್ಟರ್ ವಿನಯ್ ಭಾರದ್ವಾಜ್ ನನಗೆ ರೈಟ್ ಆಫ್ಟರ್ ರಂಗಿತರಂಗನೇ ಅವ್ರನ್ನ ಮೀಟ್ ಮಾಡಿದ್ದೆ ನಾನು ಒಂದು ಟಾಕ್ ಶೋ ಅಲ್ಲಿ. ಆ ಟಾಕ್ ಶೋನ ಹೋಸ್ಟ್ ಮಾಡ್ತಾ ಇದ್ರು ಅವರು, ಲೆಟ್ಸ್ ಟಾಕ್ ವಿತ್ ವಿನಯ್ ಅಂತ. ಸೊ ನಾನು ಮತ್ತೆ ನಿರೂಪ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಸೊ ಆ ಟೈಮ್ ಇಂದ ನನಗೆ ಅವ್ರು ಆಕ್ಚುಲಿ ವಿನಯ್ ಭಾರದ್ವಾಜ್ ಡಿಸೈನರ್ ಕೂಡ. ಸೊ ಅಮೇಸಿಂಗ್ ಡಿಸೈನರ್, ಅವ್ರಿಗೆ ಅಮೇಸಿಂಗ್ ಸೆನ್ಸ್ ಆಫ್ ಕಲರ್ಸ್, ಕಾಸ್ಟ್ಯೂಮ್ಸ್, ಅದ್ರ ಬಗ್ಗೆ ಎಲ್ಲ ಅರಿವಿದೆ ಅವರಿಗೆ. ಸೊ ಅಂಡ್ ದಿಸ್ ಇಸ್ ಹಿಸ್ ಫಸ್ಟ್ ಫಿಲ್ಮ್ ಮುಂದಿನ ನಿಲ್ದಾಣ. ಸೊ ಆಬ್ವಿಯಸ್ಲಿ ನಾನು ಇದನ್ನ ವಿನಯ್ ಜೊತೆ ಡಿಸ್ಕಸ್ ಮಾಡಿದ್ದು ನೆನಪಿದೆ ನನ್ಗೆ. ವಿ ವರ್ ಲೈಕ್, ವಿನಯ್ ವಾಸ್ ಲೈಕ್, ಈ ಹಿಂದೆ ನಿಮ್ಮನ್ನ ಈ ತರ ಯಾರು ನೋಡಿರ್ಬಾರ್ದು, ಆ ತರ ಲುಕ್ ಟ್ರೈ ಮಾಡೋಣ. ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ಆಗಿರ್ಬೋದು ಅಥವಾ ಇನ್ ಟರ್ಮ್ಸ್ ಆಫ್ ಪ್ರೆಸೆಂಟೇಶನ್ ಇರ್ಬೋದು ಅಂತ. ಸೊ ನನ್ಗೆ ಮುಂದಿನ ನಿಲ್ದಾಣ ವಾಸ್ ಅಮೇಸಿಂಗ್ ಜರ್ನಿ. ಲೈಕ್ ಇನ್ಫ್ಯಾಕ್ಟ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ಮೈ ವೆರಿ ಫೇವ್ರೆಟ್ ಕ್ಯಾರೆಕ್ಟರ್ಸ್. ಮೀರಾ ರೋಲ್ ನಾನು ಮುಂದಿನ ನಿಲ್ದಾಣದಲ್ಲಿ ಪ್ಲೇ ಮಾಡಿದ್ದೀನಲ್ಲ. ಇನ್ ಟರ್ಮ್ಸ್ ಆಫ್ ಆ ಕ್ಯಾರೆಕ್ಟರ್ದು ಡಿಫ್ರೆಂಟ್ ಲೇಯರ್ಸ್ ಆಫ್ ಕ್ಯಾರೆಕ್ಟರ್ ಇದೆಯಲ್ಲ ಅದಿರ್ಬೋದು, ಅಥವಾ ಆ ಲುಕ್ ಇರ್ಬೋದು, ಸೆಕೆಂಡ್ ಹಾಫ್ ಅಲ್ಲಿ ಬರೋ ಲುಕ್ ಇರ್ಬೋದು, ಅಥವಾ ಕ್ಲಾಸಿ ವುಮನ್ ನ ಹೆಂಗೆ ಕ್ಯಾರಿ ಮಾಡ್ಬೇಕು, ಸೊ ಅದ್ರ ಬಗ್ಗೆ ಇರ್ಬೋದು. ಸಾಕಷ್ಟು ವಿಚಾರಗಳು ನಾನು ವಿನಯ್ ಆಕ್ಚುಲಿ ಡಿಸ್ಕಸ್ ಮಾಡಿದ್ವಿ ಇದ್ರ ಬಗ್ಗೆ, ಯಾವ ತರ ಲುಕ್ ಇರ್ಬೇಕು ಅಂತ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ನಮ್ಗೆ ರಿಹರ್ಸಲ್ಸ್ ಕೂಡ ಇತ್ತು. ಸೊ ರಿಹರ್ಸಲ್ಸ್ ನಾವು ಮಾಡಿದ್ವಿ. ಆ ರಿಹರ್ಸಲ್ ಟೈಮ್ ಅಲ್ಲಿ ಲುಕ್ ಟೆಸ್ಟ್ ಕೂಡ ಇತ್ತು. ಕರ್ಲಿ ಲುಕ್ ಫಸ್ಟ್ ಟೈಮ್ ನಾನು ಸ್ಪೋರ್ಟ್ ಮಾಡ್ತಾ ಇರೋದು. ಅದೊಂಥರ ಒಂದ್ ದೊಡ್ಡ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು ನಾನು. ಈ ಹಿಂದೆ ಯಾವತ್ತೂ ಕರ್ಲಿ ಲುಕ್ ಟ್ರೈ ಮಾಡೇ ಇರ್ಲಿಲ್ಲ. ಇನ್ಫ್ಯಾಕ್ಟ್ ರಂಗಿತರಂಗದಲ್ಲೂ ಇಟ್ ವಾಸ್ ಅ ವೇವಿ ಲುಕ್ ದಟ್ ಐ ಹ್ಯಾಡ್. ಬಟ್ ಕರ್ಲ್ ಫುಲ್ ಕರ್ಲ್ ಇರೋದು ಎಲ್ಲ. ಅಂಡ್ ಆಕ್ಚುಲಿ ಐ ಫೀಲ್ ಗ್ಲಾಡ್ ದಟ್ ಪೀಪಲ್ ಆಕ್ಚುಲಿ ಲೈಕ್ ಇಟ್. ತುಂಬಾ ಜನ ಅದನ್ನ ಆ ಲುಕ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಆ ಕ್ಯಾರೆಕ್ಟರ್ ಇಷ್ಟಪಟ್ಟಿದ್ದಾರೆ, ಆ ಗ್ರಾಫ್ ಆಫ್ ದ ಕ್ಯಾರೆಕ್ಟರ್ ಇಷ್ಟಪಟ್ಟಿದ್ದಾರೆ. ಸೊ ಐ ಫೀಲ್ ವೆರಿ ನೈಸ್ ಅಂಡ್ ಐ ಹ್ಯಾವ್ ಟು ಥ್ಯಾಂಕ್ ಎವ್ರಿಬಡಿ ಫಾರ್ ಲೈಕಿಂಗ್ ಮೀರಾ. ದಟ್ಸ್ ವಂಡರ್ಫುಲ್. ಸೊ ಈಗ ಆಲ್ಮೋಸ್ಟ್ ಟೈಮ್ ಮುಗಿದ ಬಂತು. ಸೊ ರಾಧಿಕಾ, ಈಗ ಯಂಗ್ ಆಸ್ಪೈರಿಂಗ್ ಆಕ್ಟರ್ಸ್ ಇಂಡಸ್ಟ್ರಿಗೆ ಬರಬೇಕು, ಏನು ಬ್ಯಾಕ್ ಗ್ರೌಂಡ್ ಇಲ್ಲದೆ ಫ್ರಮ್ ಸ್ಕ್ರಾಚ್ ಐ ಹ್ಯಾವ್ ಟು ಸ್ಟಾರ್ಟ್ ಅಂತ ಶುರು ಮಾಡುವಂತಹ ಆಕ್ಟರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ವಾಟ್ ಅಕಾರ್ಡಿಂಗ್ ಟು ಯು ಇಸ್ ದ ಟಫೆಸ್ಟ್ ಥಿಂಗ್ ಟು ಸರ್ವೈವ್ ಇನ್ ದ ಇಂಡಸ್ಟ್ರಿ ಆಸ್ ಅನ್ ಆಕ್ಟರ್? I would say call me. But yeah, on a serious note, I think it's important to know why you're in the industry. ಯಾಕಂದ್ರೆ ಸಾಕಷ್ಟು ಜನ ನಾನು ಕೇಳಿದ್ದೀನಿ, ಇಲ್ಲ ನಾನು ಫೇಮಸ್ ಆಗ್ಬೇಕು, ನಾನು ಆಕ್ಟರ್ ಆಗ್ಬೇಕು, ಯಾಕೆಂದ್ರೆ ನಾನು ಫೇಮಸ್ ಆಗ್ಬೇಕು ಅಂತ. ಸೊ ಬರೋರ್ಗೆಲ್ಲರಿಗೂ
ಇದೇ ತರ ಹೋಗುತ್ತೆ ಅಥವಾ ಹೋಗಲ್ಲ ಅನ್ನೋದು ಹೇಳೋದ್ ಕಷ್ಟ. ಸೊ ಇಫ್ ಆಕ್ಟಿಂಗ್ ಇಸ್ ಯೋರ್ ಪ್ಯಾಷನ್, ದೆನ್ ಬಿ ಹಿಯರ್. ದಿಸ್ ಇಸ್ ದ ರೈಟ್ ಪ್ಲೇಸ್ ಟು ಬಿ. ಇನ್ನೇನೇನ್ ಅದ್ರ ಜೊತೆ ಬರುತ್ತೋ ದೇರ್ ಆಲ್ ಪರ್ಕ್ಸ್. ಸೊ ನಮ್ ಪಾಡಾಗ್ ನಮ್ ಕೆಲ್ಸ ನಾವ್ ಮಾಡ್ಕೊಂಡ್ ಹೋಗ್ತಾ ಇರ್ಬೇಕಾಗುತ್ತೆ. You can only be honest in terms of the selection of roles, in terms of choosing your project, and in terms of delivering, uh, you know, your job as an actor. So ಅದನ್ನ ಮಾಡ್ಕೊಂಡ್ ಹೋಗ್ಬೇಕಾಗತ್ತೆ. ಮತ್ತೆ ಐ ವುಡ್ ಸೇ, ದಯವಿಟ್ಟು ನಿಮ್ಮ ಎಜುಕೇಶನ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೀವೇನೇ ಮಾಡ್ತಿದ್ರು ಪ್ಲೀಸ್ ಆ ಎಜುಕೇಶನ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಯಾವ ರೀತಿ ಈಗ ಒಂದು ಕರಿಯರ್ ಟರ್ನ್ ಆಗುತ್ತೆ ಹೇಳಕ್ ಆಗಲ್ಲ. ಸೊ ಒಂದು ಎಜುಕೇಶನ್ ಅನ್ನೋ ಒಂದು ಬ್ಯಾಕಪ್ ಇದ್ರೆ ಇಟ್ ವಿಲ್ ಬಿ ಗುಡ್ ಫಾರ್ ಯು ಅಂತ. ಸೊ ಮೇಕ್ ಶ್ಯೂರ್ ದಟ್ ಏನು you start right after your education is done, and parallelly ಡಾನ್ಸ್ ಕಲ್ತಿದ್ರೆ ತುಂಬಾನೇ ಒಳ್ಳೆ ಹೆಲ್ಪ್ ಆಗುತ್ತೆ. ಕ್ಲಾಸಿಕಲ್ ಡಾನ್ಸ್ ಕಲ್ತಿದ್ರೆ ಅಥವಾ ಥಿಯೇಟರ್ ಮಾಡಿದ್ರೆ ಎಲ್ಲ. ಸೊ ಇವೆಲ್ಲ ಆಡ್ ಆನ್ಸ್ ಆಗ್ತಾ ಹೋಗುತ್ತೆ. ಆಮೇಲೆ ಒನ್ ಥಿಂಗ್ ದಟ್ ಯು ಶುಡ್ ನೋ ಇಸ್ you're always a learner. ನಾವು ಕಲಿತಾ ಹೋಗ್ತಾ ಇರ್ತೀವಿ. ಪ್ರತಿಯೊಂದು ಪ್ರಾಜೆಕ್ಟು ಈ ಹಿಂದೆ ಮಾಡಿರೋ ಪ್ರಾಜೆಕ್ಟ್ ಗಿಂತ ಡಿಫ್ರೆಂಟ್ ಇರುತ್ತೆ. ಸೊ ಇಫ್ ಯು ವಾಂಟ್ ಟು ಲರ್ನ್ as an actor, then I think, yeah, you will go a long way here. That's ಯಾಕಂದ್ರೆ I mean, if it is only looks that you're here for, or if it is only fame that you're here for, ಆವಾಗ if you're defining success by only looks and fame, then success is fleeting. ಅದು ಯಾವಾಗ್ಲೂ ಇರಲ್ಲ. So if you're here for complete passion, then with every project you hit a wave of success if you are doing your job well. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅದೊಂದು ಒಂದು ಕೊಡುತ್ತೆ, and that will keep you going. ಏನೇ ಡಿಸಪಾಯಿಂಟ್ಮೆಂಟ್ಸ್ ಆದ್ರೂನು it will keep you going. So knowing why you are here and what you're here for is very important. Wow, that's a very good advice. ತುಂಬಾ ಚೆನ್ನಾಗಿ ಹೇಳಿದ್ರೆ ಆಕ್ಚುಲಿ. ಅಂಡ್ ಆಲ್ಮೋಸ್ಟ್ ಇವಾಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ರಾಧಿಕಾ. ನಿಮ್ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು. ನಿಮ್ಮ ಮುಂದಿನ ಎಲ್ಲಾ ಪ್ರಾಜೆಕ್ಟ್ಸ್ಗೂ ಆಲ್ ದ ವೆರಿ ಬೆಸ್ಟ್. ನಿಮ್ಗೆ ಹೇಗನ್ಸ್ತು ನಮ್ ಕಾರ್ಯಕ್ರಮದಲ್ಲಿ ಬಂದ್ ಮಾತಾಡಿದ್ದು? Thank you so much, Pratibha. I felt wonderful. ಫಸ್ಟ್ ಆಫ್ ಆಲ್ ನನ್ಗೆ ಈ ಮೆಮರೀಸ್ ಎಲ್ಲ ಮೆಲ್ಕ್ ಹಾಕಕ್ಕೆ ತುಂಬಾನೇ ಇದು ಇಟ್ ವಾಸ್ ವೆರಿ ನೈಸ್. ತುಂಬಾನೇ ಸಹಾಯ ಮಾಡ್ತು ಅಂತಾನೆ ಹೇಳ್ಬೋದು. ಅಂಡ್ ಐ ಫೀಲ್ ವೆರಿ ಗ್ಲಾಡ್ ಟು ಬಿ ಟಾಕಿಂಗ್ ಟು you all, and sharing my headspace with all the people in the US. And ಶ್ರೀ ಗಂಧದ ಗುಡಿ ಕಾರ್ಯಕ್ರಮದಿಂದ ಇದಾಗಿದೆ. And thank you so much for having me on your show, and all the best ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ರಾಧಿಕಾ. ಮತ್ತೊಮ್ಮೆ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರತಿಭಾ. ಸ್ನೇಹಿತರೆ, ಕಾರ್ಯಕ್ರಮ ಕೇಳಿದಂತಹ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.